ಒಂದು ದೊಡ್ಡ ಟ್ರಾಫಿಕ್ ಜಾಮಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀವಿ. ಯಾವುದೋ ಡೆಸರ್ಟ್ ಮಧ್ಯದಲ್ಲಿ ತಗ್ಲಾಕೊಂಡ್ಬಿಟ್ಟಿದ್ದೀವಲ್ಲ ಗುರು. ಏನು ಮಾಡೋದು ಅಂತಲೂ ಗೊತ್ತಿಲ್ಲ ಇವಾಗ. ಗೂಗಲ್ ಮ್ಯಾಪ್ಸಲ್ಲಿ ನೋಡ್ತೀನಿ ಆದರೆ ಆಲ್ಟರ್ನೇಟಿವ್ ರೂಟ್ ಇದೆಯಾ ಅಂತ. ಯಾವುದೂ ಇಲ್ವಾ? ಎರಡೆರಡು ಲಾರಿಗಳು ಮಧ್ಯೆ ಫುಲ್ ಕ್ರ್ಯಾಶ್ ಆಗಿದೆ ನೋಡಿ. ಮಧ್ಯರಾತ್ರಿ ಯಾವುದೋ ಡೆಸರ್ಟ್ ಮಧ್ಯ ಹೋಟೆಲ್ ರೂಮ್ ಹುಡ್ಕೊಂಡು. ಅದು ಒಳ್ಳೆ ಗುರು. ಚಿನ್ನ ಫೈನಲ್ ಇದಿಲ್ಲ ಅಂದರೆ ಆ ಗೇಟ್ ಹತ್ರ ಹೋಗೋಣ. ನಾವೀಗೆಲ್ಲರೂ ರೋಡ್ ಟ್ರಿಪ್ ಅಂತ ಮಾಡ್ತೀವಲ್ಲ, ಆದರೆ ರೋಡ್ ಟ್ರಿಪ್ ಹುಟ್ಟಿದಲ್ಲಿ ಮೊದಲೇ ರೋಡ್ ಟ್ರಿಪ್ ರೋಡ್ ಯಾವುದು? ಅದು ಬಂದು USA ದ ಫೇಮಸ್ ರೂಟ್ 66 ಅಂತ. ನಾವಿವತ್ತು ನಮ್ಮ ಕಣ್ಣ ಎತ್ತಾಕೊಂಡು ದ ಫೇಮಸ್ ರೋಡ್ ಟ್ರಿಪ್ ಮಾಡಕ್ಕೆ ಹೋಗ್ತಿದ್ದೀವಿ. ನೀವು ಜೈ ಆಂಜನೇಯ ಅಂದ್ಕೊಂಡು ನಮ್ಮ ಕಣ್ಣಿಗೆ ಏನು ಕಾಣಿಸುತ್ತೋ ಅದನ್ನೇ ನಿಮಗೂ ತೋರಿಸ್ಕೊಂಡು ಪ್ರಪಂಚದ ಮೊಟ್ಟ ಮೊದಲ ರೋಡ್ ಟ್ರಿಪ್ USA ಸ್ಟಾರ್ಟ್ ಆಗಿದ್ದು ಇಡೀ ಪ್ರಪಂಚಕ್ಕೆ. ಯಾಕಂದ್ರೆ ಹಿಸ್ಟಾರಿಕ್ 66 ರೂಟ್ ಬಂದ್ಬಿಟ್ಟು ತುಂಬಾನೇ ಫೇಮಸ್. ಆದರೆ ಏನಕ್ಕೆ ಇದು ತುಂಬಾ ಫೇಮಸ್ ಆಯಿತು ಮತ್ತೆ ಏನೇನು ಸ್ಟಾಪ್ಗಳು ಸಿಗುತ್ತೆ, ಬನ್ನಿ ಜೈ ಆಂಜನೇಯ ಅಂತ ನಮ್ಮ ಹಿಸ್ಟಾರಿಕ್ ರೂಟ್ 66 ರೋಡ್ ಟ್ರಿಪ್ನ ಸ್ಟಾರ್ಟ್ ಮಾಡುವ. ಯಾವುದೋ ಮೌಂಟೇನ್ ಪಾಸಿಗೆ ಬಂದ್ಬಿಟ್ವಿ. ಪೆಟ್ರೋಲ್ ಬಂದ್ಬಿಟ್ಟು ಇನ್ನೂ 65 ಮೈಲ್ಸ್ ಹೋಗುತ್ತೆ ಅಷ್ಟೇ. ಅಂದರೆ ಒಂದು 100 ಕಿಲೋಮೀಟ್ರ್ ಏನೋ ಹೋಗ್ಬೋದು ಅಷ್ಟೇ. ಆದರೆ ಇಲ್ಲಿ ಎಲ್ಲೂ ಪೆಟ್ರೋಲ್ ಬಂಕ್ಗಳೇ ಕಾಣಿಸ್ತಾ ಇಲ್ಲ ಗುರು. ಮುಂದೆ ಗೂಗಲ್ ಮ್ಯಾಪ್ಸ್ ಹುಡ್ಕೋಣ ಅಂದರೆ ಇಂಟರ್ನೆಟ್ ವರ್ಕ್ ಆಗ್ತಾಯಿಲ್ಲ. ಅದಕ್ಕೆ ಸಖತ್ ಸ್ಲೋ ಆಗಿ ಹೋಗ್ತಾ ಇದ್ದೀನಿ. ಎಲ್ಲಿ ಸಿಗುತ್ತೋ ಪೆಟ್ರೋಲ್ ಗೊತ್ತಿಲ್ಲ ಗುರು. ನಾನು US ಅಲ್ಲಿ ಹಿಂಗೆ ಅಂತ ಅಂದ್ಕೊಂಡಿರಲಿಲ್ಲ ಗುರು. ನಾನು ಎಲ್ಲ ಕಡೆ ಪೆಟ್ರೋಲ್ ಸಿಗುತ್ತಿಲ್ಲಿ ಅಂದ್ಕೊಂಡೆ. ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬಕ್ಕೆ ನಮಸ್ಕಾರ. ಇದೇ ಏಪ್ರಿಲ್ 8ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಟರ್ಕಿ ಗ್ರೂಪ್ ಟೂರಿಗೆ ಕರ್ಕೊಂಡು ಹೋಗ್ತೀವಿ. ಇಸ್ತಾನ್ಬುಲ್ ಸಿಟಿ ನೋಡ್ತೀವಿ, ಕಪುಡೋಕಿಯಲ್ಲಿ ಹಾಟ್ ಏರ್ ಬಲೂನ್ ಮಾಡೋಕ್ಕೆ ಹೋಗ್ತೀವಿ, ಹಾರ್ಸ್ ರೈಡ್ ಮಾಡೋಕ್ಕೆ ಹೋಗ್ತೀವಿ, ಮತ್ತು ATV ರೈಡ್ ಕೂಡ ಮಾಡ್ತೀವಿ. ಈ ಕೆಳಗಡೆ ಇರೋ ನಂಬರ್ಗೆ ಫೋನು ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಅವ್ರ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ನ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಏಪ್ರಿಲ್ 8ನೇ ತಾರೀಕು ಒಟ್ಟಿಗೆ ಟರ್ಕಿಗೆ ಹೋಗೋಣ. ಅಮೆರಿಕದ ಹೆದ್ದಾರಿಗಳು, ಹೈವೇಗಳು ನಾವು ಅನ್ಕೋತೀವಿ ಸಖತ್ ಮುಂದುವರೆದಿದೆ ಗುರು ರಾಷ್ಟ್ರ. ಏನೂ ಇರಲ್ಲ, ಹಳ್ಳ ಪಳ್ಳ ಅಂತ. ಈ ರೋಡ್ ಹೇಗಿದೆ ಗೊತ್ತಾ? ಫುಲ್ಲು ಹಳ್ಳ ಕೊಳ್ಳ ಹಾಳಾಗಿ ಹೋಗ್ಬಿಟ್ಟೈತೆ ರೋಡು ಫುಲ್ಲು. ಯಪ್ಪ 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 ಯಪ್ಪ. ಅದು ಸ್ಪೀಡಲ್ಲಿ ಹೋದರೆ ಒಂದು ಎತ್ತಾಗ್ತದೆ, ಅಷ್ಟು ಕಚಡವಾಗಿದೆ ರೋಡು. ಹೈವೇ ಗುರು, ಇದು ನ್ಯಾಷನಲ್ ಹೈವೇ. ಏತಕ್ಕೆ ಅಂದರೆ ನನ್ನ ಪ್ರಕಾರ ಈ ರೂಟಲ್ಲಿ ಜಾಸ್ತಿ ಲಾರಿಗಳು ಓಡಾಡ್ತವೆ, ಹೆವಿ ಲಾರಿಗಳು. ಮುಂದೆ ಯಾವುದೋ ಒಂದು ಸಿಟಿ ಇರಂಗೆ ಕಾಣಿಸ್ತಾ ಇದೆ. ಮೋಸ್ಟ್ಲಿ ಅಲ್ಲಿ ಪೆಟ್ರೋಲು ಏನಾದ್ರು ಸಿಗ್ಬೋದು ಗುರು. ಫುಲ್ ದೂರಾಗಿ ಗ್ರೀನಲ್ಲಿ ಡಿಸ್ಪ್ಲೇ ಹಾಕಿದ್ದಾರೆ ಅಂದರೆ ಪಕ್ಕಾ ಪೆಟ್ರೋಲ್ ಸಿಗುತ್ತಲ್ಲಿ. ಕಾಡ್ ಮಧ್ಯದಲ್ಲಿ, ಡೆಸರ್ಟ್ ಮಧ್ಯದಲ್ಲಿ ಎಲ್ಲೋ ಒಂದೇ ಒಂದು ಜಾಗ ಗುರು ಇದು. ತಿನ್ನಕ್ಕೂ ಇದೆ, ಫುಡ್ ಸ್ಟೇಷನು ಎಲ್ಲ ಇಟ್ಕೊಂಡವ್ರೆ. ಆ್ಯಕ್ಚುಲಿ ಮೂರು ಗ್ಯಾಲನ್ ಇದೆ ಅಷ್ಟೇ ಪೆಟ್ರೋಲ್ ಇಲ್ಲಿ. ಎಷ್ಟು ಬಟನ್ ಇದೆ ಅಲ್ವಾ ಗುರು? ಹಾಂ, ಫುಲ್ ಟ್ಯಾಂಕ್ ಹಾಕಬೇಕು. ಎಷ್ಟಾಗುತ್ತೋ ಪೆಟ್ರೋಲ್ ಗೊತ್ತಿಲ್ಲ. ಇವಾಗ ಗೊತ್ತಾಗುತ್ತೆ ಫುಲ್ ಟ್ಯಾಂಕ್ ಹಾಕ್ಸಿದ್ರೆ ಎಷ್ಟಾಗುತ್ತೆ ಅಂತ. ಇಷ್ಟೋ ತನಕ ಮುಕ್ಕಾಲು ಟ್ಯಾಂಕ್ ಹಾಕ್ಸ್ಕೊಂಬರ್ತಾ ಇದ್ವಿ. ಆದರೆ ಇವಾಗ ಎಷ್ಟು ಬಂದುಬಿಟ್ಟಿದೆ ಅಂದರೆ ಇನ್ನೊಂದು 15-20 ಕಿಲೋಮೀಟ್ರ್ ಹೋಗ್ಬೇಕಾಗಿತ್ತು ಅಷ್ಟೇ. ಅದಕ್ಕೆ ಗ್ಯಾಸ್ ವಿಂಡೋ ಶೀಲ್ಡ್ ಕ್ಲೀನ್ ಮಾಡ್ಕೊಳ್ಳೋಣ. ವ್ಯೂ ನಮ್ಮ ಕಣ್ಣಿಗೆ ಮಾತ್ರ ಚೆನ್ನಾಗಿ ಕಾಣಿಸಿದ್ರೆ ಸಾಕಾ? ನಿಮ್ಮ ಕಣ್ಣಿಗೂ ಚೆನ್ನಾಗಿ ಕಾಣಿಸ್ಬೇಕಾ? ಅದಕ್ಕೆ ವಿಂಡೋ ಶೀಲ್ಡ್ ಕ್ಲೀನ್ ಮಾಡೋಣ. ಅದು ವಿಂಡ್ ಸ್ಕ್ರೀನ್ದು ನೀರು ಖಾಲಿ ಆಗ್ಬಿಟ್ಟೈತೆ ಫುಲ್ಲು. ತೊಗೊಬೇಕೆಲ್ಲಾದ್ರೂ ಮುಂದೆ. ಆಯ್ತಾ ಕ್ಲೀನ್ ಮಾಡಿದ್ದು? ಹಾಂ ಆಯಿತು. ಫುಲ್ ಟ್ಯಾಂಕು ಗ್ಯಾಸ್ ಕ್ಲೀನ್ ಮಾಡ್ತಾ ಇದ್ದೀನಿ ಫುಲ್ ಎಲ್ಲ ಕಡೆ. ನಮ್ಮ ಇಂಡಿಯಾದಲ್ಲಾದರೆ ಅಂತ ಟಕ್ ಅಂತ ನಿಲ್ಲಿಸ್ಬಿಟ್ಟೆಲ್ಲ ಸರ್ವಿಸ್ ಕೊಟ್ಬಿಡ್ತಾರೆ. ಇಲ್ಲ US ಅಷ್ಟೇ ಅಲ್ಲ, ನಿಮಗೆ ಗೊತ್ತಿದ್ದೀವಲ್ಲ ಎಷ್ಟೊಂದು ದೇಶದಲ್ಲಿ ತೋರಿಸಿದ್ದೀವಿ. ನಾವೇ ಡೀಸೆಲ್ ಹಾಕ್ಸ್ಕೊಬೇಕು ಅಥವಾ ಪೆಟ್ರೋಲ್ ಹಾಕ್ಸ್ಕೋಬೇಕು, ನಾವೇ ನಮ್ಮ ಕಾರ್ನ ಕ್ಲೀನ್ ಮಾಡ್ಕೋಬೇಕು. ಸೊ ಇದು ಒಂಥರ ಡೀಸೆನ್ಸಿ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ. ಅವಾಗ ನಮ್ಮ ಕಾರ್ನ ನೀಟಾಗಿ ಇಟ್ಕೊಂಡಿರ್ತೀವಿ. ಸೊ ರೆಡಿ ಕಿರಣ, ನಾವಿವಾಗ ಸ್ವಲ್ಪ ಊಟ ಮಾಡೋಣ. ಏನು ಸಿಗುತ್ತೆ ಆಶಾ ಇಲ್ಲಿ? ಏನೇನೋ ಇದೆ ಅಂತ ಆಪ್ಷನ್ಸ್ ಇದೆ ಅಂತ ಕೊಟ್ಟಿದೆ. ಲಾಸ್ಟ್ ಸ್ಟಾಪ್ ಅಂತ ಇವರೇ ದೊಡ್ಡದಾಗಿ ಹಾಕ್ಬಿಟ್ಟವ್ರು ಗುರು. ಇದಾದ್ಮೇಲೆ ಫುಲ್ಲು ಮೌಂಟೇನ್ ಪಾಸು, ನಮಗೇನು ಸಿಗಲ್ಲ ತಿನ್ನೋಕ್ಕೆ. ನೋಡೋಣ, ಸೂಪರ್ ಮಾರ್ಕೆಟ್ ಇದೆ ಮತ್ತು ಇಲ್ಲಿ ಏನೇನೋ ಶಾಪ್ಸ್ ಇದೆ ಗುರು ತಿನ್ನೋಕ್ಕೆ, ಪರವಾಗಿಲ್ಲ. ಓಹೋ, ಬರ್ತಾನೆ ಭವಿಷ್ಯ ಹೇಳ್ತಾವ್ರೆ ತಾತ. ನಮಸ್ಕಾರ ತಾತ. ಮುಂದೆ ಎಲ್ಲಾದರೂ ಊಟ ಸಿಗ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅವರೇನೆ. ಮುಂದೆ ಎಲ್ಲಾದರೂ ಊಟ ಸಿಗ್ಬೋದಾ ಅಂತ. ಓ ಚೆನ್ನಾಗಿದೆ ಗುರು. ಲಾಸ್ಟ್ ಸ್ಟಾಪ್ ಶಾಪು
ಏನಿದು ಒಳಗಡೆ ಏನೇನೋ ಇದೆ ಅಂತ ಹೇಳಿದ್ರೆ ಜಾಗ ಸೂಪರ್ ಮಾರ್ಕೆಟ್ ಇದ್ದಂಗೆ ಐತೆ. ಓ ಸಖತ್ತಾಗಿದೆ ಒಂಥರ. ಇದು ಹೇಳಿಲ್ವಾ ಇಲ್ಲಿ ಎಲ್ಲ ಕಡೆ ಏಲಿಯನ್ಸ್ ಏಲಿಯನ್ಸ್ ಇಟ್ಬಿಟ್ಟಿರ್ತಾರೆ. ಇದು ರೂಟ್ 66 ರೂಟ್ ಬಂದ್ಬಿಟ್ಟು ರೂಟ್ 66 ಒಂದೊಂದು ಸ್ಟಾಪು ಒಂದೊಂದು ಪಿಚ್ ಸ್ಟಾಪು ಒಂದೊಂದು ಜಾಗನೂ ಸಕ್ಕದಾಗಿ ಮಾಡ್ಕೊಂಡವ್ರೆ. ಏನು ಒಂದೇ ಅಂಗಡಿಲಿ ಎಲ್ಲ ಆಯ್ತಾ ಅಲ್ಲಿ? ಯಪ್ಪ ಈ ಏರಿಯಾ ಅಂತೂ ಸಖತ್ ಜಾಸ್ತಿ ಗುರು. ಇಷ್ಟಕ್ಕೆ 26 ಆಗೋಯ್ತಲ್ಲ ಗುರು. ಇನ್ನು ಆರ್ಡರ್ ಮಾಡೋದು ಬರೀ ಕಿರಣ್ ಅಷ್ಟೇ. ನಂದಿನ ಆರ್ಡ್ರೇ ಮಾಡಿಲ್ಲ, ಆಗಲೇ $26 ಆಗೋಯ್ತಾ. ಸೊ ಇದೊಂದು ಬಿಟ್ಬಿಟ್ಟಿರ್ತಾರಪ್ಪ. ಎಷ್ಟು ಬೇಕಾದ್ರೂ ಕೋಲಾ ಕುಡ್ಕೊಳ್ಳಿ, ಎಷ್ಟು ಬೇಕಾದ್ರೂ ಪೆಪ್ಸಿ ಕುಡ್ಕೊಳ್ಳಿ, ಈ ದೊಡ್ಡ ಗ್ಲಾಸ್ ಕೊಟ್ಬಿಟ್ಟಿದಾರ, ಕುಡ್ಕೊಂಡು ತಗೊಂಡು ಹೋಗ್ಬೋದು. ನಾನು ಲಾಸ್ಟ್ ಟೈಮ್ಗೆ US ಬಂದಾಗಲೇ ಈ ಕೊಕೋ ಕೋಲಾ ಎಲ್ಲ ಅಭ್ಯಾಸ ಆಗಿದ್ದು. ಇದು ನೋಡಿ ಎಷ್ಟು ದೊಡ್ಡದು ಕೊಟ್ಟವ್ರೆ. ಇದನ್ನು ನಾವು ಫುಲ್ ಕುಡಿದ್ಬಿಟ್ಟು ವಾಪಸ್ ತುಂಬಿಸ್ಕೊಂಡು ತಗೊಂಡೋಗ್ಬೋದು. ಏನಾದರೂ ಹಾಕೊಂಬೋದು. ನೋಡಿ ಎಷ್ಟು ಐಟಮ್ಸ್ ಇಟ್ಟವ್ರೆ. ಪೆಪ್ಸಿ, ಕೋಕೋ, ಆಳು ಮುಳು, ಕಸ ಕಡ್ಡಿ ಅಂತ. ಇನ್ನೊಂದು ನನಗೆ ಕಾಫಿ ಬಂದ್ಬಿಟ್ಟು ಅಮೆರಿಕಾನ ಏನಿದೆಯಲ್ಲ ಸಿಕ್ಕಾಪಟ್ಟೆ ಮೈಲ್ಡು, ಕಿಕ್ಕೆ ಕೊಡಲ್ಲ ಕಾಫಿ ಕುಡಿದಿದ್ದು. ಕಿರಣ್ ಅಂತ ಆರ್ಡ್ರ್ ಆಗೋಯ್ತು, ಬಟ್ ನನಗಿನ್ನೂ ಸಿಕ್ಕಿಲ್ಲ. ಸೊ ನಾನು ಇವಾಗ ಒಂದು ರೌಂಡ್ ಮಾಡಿಕೊಂಡು ಸ್ಕ್ಯಾನ್ ಮಾಡ್ಕೊಂಡು ಬರ್ತೀನಿ ಏನು ಸಿಗಿದೆ ನನಗೆ ಅಂತ. ಗುರು ಆರ್ ಯು ಸೀರಿಯಸ್? ಪಾಪ್ಕಾರ್ನ್ಗೆ $14, $1,400 ಅಂತೆ ಪಾಪ್ಕಾರ್ನ್ಗೆ, $15 ಪಾಪ್ಕಾರ್ನ್ಗೆ. ಸೀರಿಯಸ್ಲಿ ಇದು ತುಂಬ ಜಾಸ್ತಿ ಆಯಿತು ಅನ್ನಿಸ್ತು ನನಗೆ. ಆಮೇಲೆ ಇನ್ನೊಂದು ಅಂತ ಹೇಳಿದ್ರೆ ಡ್ರಿಂಕ್ಸ್ ಕೂಡ ಸಿಗುತ್ತೆ ಈ ರೆಸ್ಟೋರೆಂಟ್ಸಲ್ಲಿ. ಈ ಥರ ಡ್ರಿಂಕ್ಸ್ ಕೂಡ ಇಟ್ಬಿಟ್ಟಿರ್ತಾರೆ. ಏನು ಮಾಡ್ತಿದ್ಯಪ್ಪ ಕಿರಣ? ನನಗೆ ಏನೂ ಸಿಕ್ಕಲಿಲ್ಲ ಕಿರಣ. ಇವಾಗ ಟೈಮ್ ಬಂದ್ಬಿಟ್ಟು ಇಲ್ಲಿ 3:30 ಮಧ್ಯಾಹ್ನ. ಇಂಡಿಯಾಲಿ ಬೆಳಗಿನ ಜಾವ 4 ಗಂಟೆ. 8 ಗಂಟೆಗೆ ವೀಡಿಯೋ ರಿಲೀಸ್ ಮಾಡಬೇಕಲ್ವಾ, ಅದಕ್ಕೆ ವೀಡಿಯೋಗೆ ಶೆಡ್ಯೂಲ್ ಮಾಡ್ತಾಯಿದ್ದೀನಿ. ಡಿಸ್ಕ್ರಿಪ್ಷನ್ ಎಲ್ಲ ಹಾಕಿ. ಹಿಂಗೆ ಅಪ್ಪ ರೋಡಲ್ಲಿ ಎಲ್ಲಿ ಇಂಟರ್ನೆಟ್ ಸಿಗುತ್ತೋ, ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಈ ಥರ ಎತ್ಕೊಂಡು ಎಡಿಟ್ ಮಾಡ್ಕೊತೀವಿ. ಆಮೇಲೆ ಆರ್ಡ್ರ್ ಮಾಡಿರೋದು ಏನು ಗೊತ್ತಾ ಚಿನ್ನು, ನಾನು ತೆಗೆದು ನೋಡಿಲ್ಲ ಚಿನ್ನು, ನಿಮ್ಗೆ ಬದಲಿ ಅಂತ ಕಾಯ್ತಾ ಇದ್ದೆ. ಏನು ಚಿನ್ನು ಇದು ಎಳೆ ಮಕ್ಕಳು ಕೊಟ್ಟವ್ರು $2,500. ಹಾಂ ಇಷ್ಟಕ್ಕೆ $2,500 ಆಯಿತು ಗುರು. ಸಖತ್ ಜಾಸ್ತಿ. $25ಗೆ ನಾನು ಆಶಾ ಇಬ್ಬರು ತಿನ್ನೋಣ ಅನ್ಕೊಂಬಂದ್ರೆ ಇಲ್ಲಿ ನೋಡಿದ್ರೆ ಆಶಾ ಬೆಳಗ್ಗೆಯಿಂದ ಏನೂ ತಿಂದಿಲ್ದಿರೋದಕ್ಕೆ ಫುಲ್ ಬಾರಿಸೋದಾಳೆ. ಒಂಚೂರು ಚೆನ್ನಾಗಿಲ್ವಾ? ಸುಮ್ಮನೆ ದುಡ್ಡು ವೇಸ್ಟ್ ಎಲ್ಲ ಚಿನ್ನು ನಮಗೇನು ಆಪ್ಷನ್ ಇಲ್ಲ ಈ ಹೈವೇಲಿ. ಇದು ಅವರೇ ಹಾಕ್ಬಿಟ್ರೆ ಲಾಸ್ಟ್ ಸ್ಟಾಪ್ ಅಂತ. ಇದು ಸಿಕ್ಕಿಲ್ಲ ಅಂದರೆ ಏನೂ ತಿನ್ನೋಕ್ಕೆ ಆಗಲ್ಲ. ಅದು ಅಡ್ವಾಂಟೇಜ್ ಅಷ್ಟೇ. ಅದೇ ನೋಡಿದ್ರೆ ಫುಲ್ಲು ಏಲಿಯನ್ ಸ್ಟೈಲು, ಒಳ್ಳೆ ಯಾವುದೋ ಬಂಕರ್ ಥರ. ಇನ್ನು ಈ ರೂಟಲ್ಲಿ ಎಲ್ಲೇ ಹೋದ್ರು ಇದೇ ಗತಿ. ಆಲ್ಮೋಸ್ಟ್ ಒಂದೂವರೆ ಅವರ್ ಬಂದ್ವಿ. ಅದಾದ ಬಂದ ಮೇಲೆ ತಿರ್ಗಾ ಹೊಟ್ಟೆ ಹಸಿಯಕ್ಕೆ ಶುರು ಆಯಿತು. ಯಾಕಂದರೆ ನಾವು ತಿಂದಿದ್ದು ಒಂಚೂರು ಚಿಕನ್ನು ಏನಕ್ಕೆ ಸಾಲುತ್ತೆ ಹೇಳಿ. ಅಟ್ಲೀಸ್ಟ್ ಇವಾಗ ಇಲ್ಲಿ ಏನಾದರೂ ಗಿಫಿನಾದರೂ ಕುಡಿಯೋಣ ಅಂತ ಬಂದ್ವಿ. ಯಾವುದೋ ಒಂದೇ ಒಂದು ಜಾಗದಲ್ಲಿ ನಿಲ್ಸಿದ್ವಿ, ಕಾಫಿ ಮಾಡ್ತಾಯಿದ್ರು. ಅಯ್ಯಪ್ಪ ಒಂದು ಕಾಫಿಗೆ $15 ಹಾಕ್ಕೊಂಡಿದ್ದ. ನಾನು ಆಯಿತು ಬಿಡೋಣ ಮುಂದೆ ಕಡ್ಕೊತೀವಿ ಅಂದೆ. ಸ್ಟಾರ್ ಬಾಕ್ಸ್ ಅವನೇ ದೊಡ್ಡದು ಮಾಡ್ಕೊಂಬಿಟ್ಟವ್ರು ಗುರು. ಪರವಾಗಿಲ್ಲ. ಯಾವುದೇ ಡೆಸರ್ಟ್ಗೆ ಹೋದ್ರೆ ಹೆಂಗೆ ಓಪನ್ ಮಾಡ್ಕೊಂಡವ್ರು ನೋಡಿ ಸ್ಟಾರ್ ಬಾಕ್ಸ್. ಆಮೇಲೆ ಚೆನ್ನಾಗಿರುತ್ತೆ ಅಂತ ಕಾಫಿ ಒಂದು ನಂಬಿಕೆ. ಅದೇ ಅಪ್ಪ ಬ್ರ್ಯಾಂಡ್ ಅನ್ನೋದು. ಬ್ರ್ಯಾಂಡ್ ಅಂತ ಒಂದು ಕ್ರಿಯೇಟ್ ಆದಮೇಲೆ ಶಾಕ್ ಹೊಡಿತು ಗೊತ್ತಾ? ಶಾಕಾ? ಶಾಕ್ ಸೆನ್ಸೇಷನ್ ಇಟ್ಟವ್ರು ಏನಾದರೂ? ಏನು ನಿಜ ಶಾಕ್ ಹೊಡಿತು ನನಗೆ. ಎಲ್ಲಾದ್ರೂ ಇವಾಗ ಏನು ಗೊತ್ತಾ, ಕಾಫಿ ಎಲ್ಲ ನಾನು ಕೋಲ್ಡ್ ತಗೊಂಡೆ. ಒಂದು ನನಗೆ US ಅಲ್ಲಿ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಒಂದು ಸ್ಮಾಲ್ ಸೈಜು, ಮೀಡಿಯಂ ಸೈಜು, ಲಾರ್ಜ್ ಸೈಜ್ ಅಂತ ಇರುತ್ತಲ್ವಾ. ಇದು ಬಂದು ದೊಡ್ಡ ಸೈಜು, 20 ಅಂತ ಏನೋ ಅಂತಾರೆ, ಏನೋ ಗೊತ್ತಿಲ್ಲ ಗುರಂಗಿ ಭಾಷೆ ಇವ್ರದ್ದು. ಇದು ದೊಡ್ಡ ಸೈಜು. ನಾನು ಮೀಡಿಯಮ್ಗೂ ಮತ್ತು ಈ ಸೈಜ್ಗೂ ಡಿಫ್ರೆನ್ಸ್ ಕೇಳಿದೆ, ಪ್ರೈಸ್ ಡಿಫ್ರೆನ್ಸು. ಇದಕ್ಕೆ ನಾನು ಕೊಟ್ಟಿದ್ದು $10.56 ಅಂದರೆ $11 ಅಂದ್ಕೊಳ್ಳಿ, $10. ಮೀಡಿಯಮ್ಗೆ ಎಷ್ಟಿರ್ಬೋದು ಹೇಳಿ? ಗೊತ್ತಿಲ್ಲ. $10.40. ಬರೀ $10 ಡಿಫ್ರೆನ್ಸಾ? $10 ಡಿಫ್ರೆನ್ಸ್ಗೆ ನೀನು ಇಷ್ಟು ದೊಡ್ಡ ಸಿಕ್ತು. ಜೊತೆಗೆ ಪಾಪ ಅಕ್ಕ ಜಾಸ್ತಿ ಮಾಡಿಬಿಟ್ಟಿದ್ಲು ಅನ್ಸುತ್ತೆ. ನನಗೆ ಇದು ಕೊಟ್ಬಿಟ್ಟು ಆಶಾ ಅದು ಕುಡಿಯೋದತ್ತೆ. ಇದು ಹೊಟ್ಟೆ ತುಂಬುತ್ತಾ ಚಿನ್ನ? ಅದು ಕಾಂಪ್ಲಿಮೆಂಟ್ರಿ ಕೊಟ್ಟಿರೋದು. ಹೌದಾ? ಸುಮ್ಮನೆನಾ? ಇಷ್ಟು ಮಾಡಿದ್ರಲ್ಲ, ಜಾಸ್ತಿ ಹೇಳ್ತಿದ್ರೆ ಕಾಂಪ್ಲಿಮೆಂಟ್ರಿ ಕೊಟ್ಟಿರೋದು. ಎಷ್ಟಾಯ್ತು ಇದಕ್ಕೆ? $10 ಆಯ್ತು. ಆದ್ರೆ ಇದು ನಾಯಿ ಕಪ್ಗಳು ಗೊತ್ತಿಲ್ಲ, ಪಪ್ ಕಪ್ಸ್ ಅಂತ ಕೊಡ್ತಾರೆ US ಅಲ್ಲಿ, ಆ ಥರ ಕೊಟ್ಟವ್ರೆ. ಕ್ಯೂಟ್. US ಕಾಫಿ ಕತೆಗಳಿದು. ಇದನ್ನ ಕಾಫಿ ಕುಡ್ಕೊಂಡು ನಾವೀಗ ಟೈಮ್ ಬಂದ್ಬಿಟ್ಟು ಎಷ್ಟೋ ಗೊತ್ತಿಲ್ಲ, 4:15 ಇನ್ನು ಎಷ್ಟು ದೂರ ಇದೆ ಗೊತ್ತಿಲ್ಲ. ಕಾರೊಳಗೆ ಹೋಗಿ ತೋರಿಸ್ತೀವಿ. ಇನ್ನು ಹಿಂಗಿದೆ ಗುರು, ಸನ್ಸೆಟ್ ಆಗ್ತಾ ಇದೆ ಇವಾಗ. ಹಲೋ ತಾತ, ನಮಸ್ಕಾರ ತಾತ. ತಾತ ಇಲ್ಲಿ ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ ಗುರು. ಇದನ್ನ ಯಾವ ಅಪ್ಪನ ಕಾಲ ಗುರು ಕುಡಿಯೋದು ನಾನು ಇದನ್ನ? ನಾನು ಕುಡ್ಕೊಂಡು ಹೋಗೋಣ. ನನಗೆ ಕೋಲ್ಡ್ ಕಾಫಿ ಇಷ್ಟ ಆಗಲ್ಲ, ನಂಗೆ ಹಾಟ್ ಇಷ್ಟ. ಬಾ ಹೋಗೋಣ ಬೇಗ, ಸನ್ಸೆಟ್ ಆಗ್ಬಿಡ್ತದೆ. ಓಕೆ ಓಕೆ ಓಕೆ, ಬೇಗ ಬೇಗ ಕುಡಿ.
ಓಕೆ ಇಲ್ಲ ಕುಡಿಯಲ್ಲ, ಎತ್ಕೊಂಡು ಹೋಯ್ತಾ ಇರೋದು, ಟೈಮ್ ಇಲ್ಲ. ನಾನು ಆಶಾ ಬಿಟ್ವಾ, ಆಶಾ ಕಾಫಿ ಡೇಲಿ ಕಾಫಿ ತಗೊಂಡ್ಲು, ನಾನು ಅಲ್ಲೆಲ್ಲೋ ಚಿಕನ್ ತಿಂದಿದ್ದು ಒಂದು 2 ಅವರ್ 3 ಅವರ್ ಮುಂಚೆ ತಗೊಂಡಿದ್ದು, ಇನ್ನೂ ಹಂಗೆ ಐತೆ ಗುರು, ಫ್ಯಾಂಟಾ ಕುಡ್ದೇ ಇಲ್ಲ. ಇದೇ ಪ್ರಾಬ್ಲಮ್ US ಅಲ್ಲಿ. ಈ ಬಿಸಿಲಿಗೆ ಜಂಕ್ ಎಷ್ಟು ತಿನ್ನಬಾರ್ದು ಅಂದ್ರು ಸಿಗದ ಜಂಕು ಏನು ಮಾಡೋಕ್ಕಾಗಲ್ಲ. ಆದ್ರೆ ಒಂದು ನಂಗೆ ಏನಪ್ಪ ಧೈರ್ಯ ಅಂದ್ರೆ, ಇಷ್ಟು ನಡೀತೀವಲ್ಲ ನಾವು ಈ ಟ್ರಿಪ್ಪಲ್ಲಿ, ಎಲ್ಲ ಕಲರ್ಸ್ ಎಲ್ಲ ಬರ್ನ್ ಆಗ್ಬಿಡ್ತಾರೆ, ಅದಕ್ಕೂ ಖುಷಿ ಅಷ್ಟೇ. ಚೆನ್ನಾಗಿ ತಿಂತೀವಿ, ಚೆನ್ನಾಗಿ ನಡೀತೀವಿ. ನಮ್ಮನ್ನ ನಾವು ಒಂದು ದಿನಕ್ಕೆ 25ರಿಂದ 28,000 ಸ್ಟೆಪ್ಸ್ ನಡೀತೀವಿ. 28,000 ಸ್ಟೆಪ್ಸ್ ಮೊನ್ನೆ ನಡೆದಿರೋದು ನಾವು. ಆಲ್ಮೋಸ್ಟ್ ಒಂದು 15-20 ಕಿಲೋಮೀಟರ್ ಲೆಕ್ಕ ಹಾಕೊಂಬಂದೀವು. ತಿಂದಿರೋದೆಲ್ಲ ಅಲ್ಲೇ ಕರ್ಕೋಯ್ತದೆ, ಇನ್ನೇನು ತಿನ್ನೋದು. ಏ ಶಿಷ್ಯ ಹೆಂಗ್ ಬಂದ ನೋಡು. ಈ US ಅಲ್ಲಿ ಬಡಿ ಮಕ್ಕಳು ಇಂಡಿಕೇಟರ್ ಹಾಕಲ್ಲ, ಏನೂ ಇಲ್ಲ ಗುರು, ಸುಮ್ಮನೆ ಹಿಂಗ್ ನುಗ್ಬಿಡ್ತಾರೆ, ಅಲ್ಲೆಲ್ಲ ಕೆಟ್ಟೋಗುತ್ತೆ. ಔಟ್ಸ್ಕರ್ಟ್ಸ್ ಸ್ವಲ್ಪ ಜಾಸ್ತಿ, ಸಿಟಿಲಿ ಅಟ್ಲೀಸ್ಟ್ ಸ್ವಲ್ಪ ಪಾಲಿಸ್ತಾರೇನೋ, ಬಟ್ ಔಟ್ಸ್ಕರ್ಟ್ಸ್ ಅಲ್ಲಿ ವೆಲ್ಕಮ್ ಟು ದ ರೂಟ್ 66, ದ ಹಿಸ್ಟಾರಿಕ್ ರೂಟ್ ಅಂತಾರೆ ಇದನ್ನ. ರೋಡ್ ಟ್ರಿಪ್ ಅಂತ ಯೂಸ್ ಮಾಡ್ತೀವಿ ನಾವು. ಮಾತಾಡ್ತಿದ್ರೆ ಕಾಲೇಜಲ್ಲಿ ಇದ್ದಾಗೆಲ್ಲ ರೋಡ್ ಟ್ರಿಪ್ ಹೋಗೋಣ ಅಂತ. ಆ ರೋಡ್ ಟ್ರಿಪ್ ಜನಿಸಿದ್ದೆ ಇಲ್ಲಿ. ಫಾಸ್ಟಾಗಿ ಬಂದ್ವಾ, 20 ನಿಮಿಷ ಜಾಮ್ ಆಗಿತ್ತು. ಇವಾಗ ಬತ್ತಾ ಅದು 40 ನಿಮಿಷ ಆಗೋಯ್ತು. ಫುಲ್ಲು ದೊಡ್ಡ ಲಾರಿಗಳೆಲ್ಲ ನಿಂತ್ಕೊಬಿಟ್ಟವು ನೋಡಿ. ನಾವ್ಯಾಕೋ ಇವತ್ತು ಈ ರೋಡ್ ಬಿಟ್ಟು ಹೋಗಂಗೆ ಕಾಣಲ್ಲ. ಒಂದು ದೊಡ್ಡ ಟ್ರಾಫಿಕ್ ಜಾಮಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀವಿ. ಆಲ್ಮೋಸ್ಟ್ ಅರ್ಧ ಅವರ್ ಆಯಿತು. ಅರ್ಧ ಅವರಿಂದ ಕಾಯ್ತಾನೇ ಇದ್ದೀವಿ. ಎಷ್ಟು ದೂರ ಇದೆ ಅಂತ ಗೊತ್ತಿಲ್ಲ, ಹೆವಿ ದೂರ ಐತೆ ಗುರು. ಎಲ್ಲರೂ ಕಾರಿಂದ ಇಳಿದ್ಬಿಟ್ಟವ್ರು. ಈ ಕಡೆ ನೋಡಿ, ಈ ಕಡೆ ಎಷ್ಟು ದೂರ ಇದೆ. ಒಂದು 35-40 ನಿಮಿಷ ಆಯಿತು. ಗೂಗಲ್ ಮ್ಯಾಪ್ಸು 2 ಅವರ್ ಜಾಮ್ ತೋರಿಸ್ತೈತೆ. ಲಾರಿಗಳೆಲ್ಲ ಆಫ್ ಮಾಡ್ಕೊಂಡು ಸೆಟ್ಲ್ ಆಯ್ತವ್ರೆ, ಎಲ್ಲೂ ಹೋಗೋದು ಬೇಡ ಅಂತ. ಫುಲ್ ಆಫ್ ಮಾಡ್ಕೊಂಬಿಟ್ರು ಲಾರಿಗಳವರೆಲ್ಲ, ಎಲ್ಲ ಕೆಳಗಿಳಿತಾವ್ರೆ. ನನ್ನ ಪ್ರಕಾರ ಇದು ಯಾಕೋ ಇದು ಇವತ್ತಿಗೆ ಮೂವ್ ಆಗಂಗೆ ಬಿಡಂಗೆ ಕಾಣಿಸ್ತಾ ಇಲ್ಲ. ಏನೋ ಮುಂದೆ ಆಕ್ಸಿಡೆಂಟ್ ಆಗಿದೆಯಂತೆ. ಆಶಾ ಬೇರೆ ರೂಟ್, ಆಲ್ಟರ್ನೇಟಿವ್ ರೂಟ್ ಸಿಗುತ್ತಾ ಅಂತ ನೋಡ್ತಾವಳೆ. ಆಲ್ಟರ್ನೇಟಿವ್ ರೂಟೇ ಇಲ್ಲ ಇಲ್ಲಿ, ಚಾನ್ಸೇ ಇಲ್ಲ. ಗೂಗಲ್ ಮ್ಯಾಪ್ಸಲ್ಲಿ ನೋಡ್ತೀನಿ ಯಾವ್ದಾದ್ರು ಆಲ್ಟರ್ನೇಟಿವ್ ರೂಟ್ ಇದೆಯಾ ಅಂತ. ಯಾವುದೂ ಇಲ್ವಾ ನೋಡಿ, ಇಲ್ಲಿ ಕೊಟ್ಟಿದೆ 1 ಅವರ್ 14 ನಿಮಿಷ. ಯಾವುದೂ ಇಲ್ವಾ? ಇದೇನಾ? ಇದೆ ಸೇಮ್. ಓ ಏನು ಇವಾಗ 29 ನಿಮಿಷ ಆಯಿತಾ? ಅದು 29, 30, 35 ಅಂತ ಚೇಂಜ್ ಆಗ್ತಾನೇ ಇದೆ. ಇಲ್ಲಿ ಟರ್ನ್ ಮಾಡ್ಕೊಳಕ್ಕೂ ಒಂದು ರೋಡ್ ಇಲ್ಲ ಆ್ಯಕ್ಚುಲಿ ಅಲ್ವಾ? ನಾನೀಗ ನೋಡಿದೆ ಇಲ್ಲಿ ಟರ್ನ್ ಮಾಡ್ಕೊಳ್ಳೋಣ ಅಂತ. ಇದು ಯಾವುದೋ ಹಳ್ಳಕ್ಕೆ ಹೋಗ್ಬಿಡ್ತೀವಿ ಟರ್ನ್ ಮಾಡ್ಕೊಂಡ್ರೆ. ಯಾಕೆ ಬೇಕು, ರೆಂಟಲ್ ಕಾರ್ ಬೇಡ ಅಂದ್ಕೊಂಡು ಸುಮ್ಮನಾಗ್ಬಿಟ್ಟೆ. ಅಟ್ಲೀಸ್ಟ್ ನಿಧಾನಕ್ಕಾದರೂ ಮೂವ್ ಆದರೆ ಏನಾದರೂ ಹೇಳ್ಬೋದು ಗುರು. ಇದು ನಿಧಾನಕ್ಕೂ ಮೂವ್ ಆಗ್ತಾಯಿಲ್ಲ ಗುರು. ಸೊ ಫುಲ್ಲು ನನ್ನ ಪ್ರಕಾರ ಇಲ್ಲಿ ಸ್ಟಕ್ಕೆ ಫುಲ್ಲು. ನೋಡೋಣ, ಆಲ್ಮೋಸ್ಟ್ ಒಂದು 40 ಮಿನಿಟ್ಸ್. ಓ ಸೀನೇ ಇಲ್ಲ ಮೂವ್ ಆಗೋದು ನನ್ನ ಪ್ರಕಾರ. ಅಲ್ಲೆಲ್ಲೋ ಜಾಮ್ ಆಗ್ಬಿಟ್ಟಿದೆ ಗುರು. ಇವೆಲ್ಲ ಟ್ರಾಫಿಕ್ ಜಾಮ್ ಆಗಿ ಬ್ಲಾಕ್ ಆಗಿ ಇವೆಲ್ಲ ಆಗೋಕ್ಕೆ ಕಾರಣನೇ ಇದೊಂದು ಜಾಮು. ನಮ್ಮದು ರೂಟ್ 66 ಪ್ಲ್ಯಾನ್ ಎಲ್ಲ ಹದ್ಗೆಡ್ಸಿದ್ದೆ ಈ ಜಾಮು. ಫುಲ್ಲು ಕ್ರ್ಯಾಶ್ ಆಗಿದೆ ನೋಡಿ. ಏನು ಕ್ರ್ಯಾಶ್ ಆಗಿದೆಯೋ ಏನು ಕತೆನೋ ಗೊತ್ತಿಲ್ಲ. ಇದರಿಂದ ಫುಲ್ 2 ಅವರ್ 3 ಅವರ್ ಟ್ರಾಫಿಕ್ ಜಾಮ್ ಹೊಗೆ. ಓ ಸಖತ್ತಾಗಿ ಹ್ಯೂಜ್ ಕ್ರ್ಯಾಶ್ ಆಗಿದೆ. 2 ಲಾರಿಗಳ ಮಧ್ಯೆ. ಹೋಪ್ ಯಾವ್ದು ಜೀವಕ್ಕೇನು ಆಗಿಲ್ಲ ಅಂತ. ಐ ಹೋಪ್ ಸೊ. ಕ್ಲಿಯರ್ ಆಯ್ತು ಗುರು ಇವಾಗ. ಆದರೆ ಟೈಮ್ ಈಗ 6:30 ಆಗ್ಬಿಟ್ಟಿದೆ. ಫುಲ್ ಕತ್ಲಾಗ್ಬಿಟ್ಟಿದೆ. ಏನು ಮಾಡೋದು ಅಂತ ಗೊತ್ತಿಲ್ಲ. 2 ಅವರ್ ಲೇಟ್ ಆಗೋಯ್ತು ನಮಗೆ. ಫುಲ್ಲು ಏನೇನು ಮಾಡ್ಬೇಕು ಅಂದ್ಕೊಂಡಿದ್ವೋ ಆ ರೂಟ್ 66 ಎಷ್ಟೊಂದು ಜಾಗಗಳು ಹಾಕ್ಕೊಂಡಿದ್ವಿ, ಅವೆಲ್ಲ ಸ್ಟಕ್ ಆಗಿಬಿಟ್ಟಿದೆ ಇವಾಗ. ತುಂಬ ಡೆಸ್ಟಿನೇಷನ್ಸ್ ಹಾಕ್ಕೊಂಡಿದ್ವಿ ನಾವು ರೂಟ್ 66ಅಲ್ಲಿ ಹೋಗೋ ಅಂಥದ್ದು. ಬೇಜಾರಾಗ್ತಾಯಿದೆ ಸಖತ್ತು. ನೋಡೋಣ ಬನ್ನಿ, ಆಗಲ್ಲ ಇನ್ನು. ಫುಲ್ ಆಲ್ಮೋಸ್ಟ್ ಕತ್ಲಾಗೋಯ್ತು ಇವಾಗ 6:30.
ಆಲ್ಮೋಸ್ಟ್ ಒಂದು 2.25 ಗಂಟೆ 3 ಗಂಟೆ ಜಾಮಲ್ಲೇ ಕಳೆದ್ಬಿಟ್ವಿ ನಾವು. ಸೊ ನೋಡೋಣ, ಕತ್ಲಲ್ಲಿ ಹೋಗಿ ರೀಚ್ ಆಗಿ ಟ್ರೈ ಮಾಡ್ತೀವಿ ಏನಾದ್ರು ತೋರ್ಸಕ್ಕೆ ನಾವು. ಅದೇ ರೂಟ್ ಮಾತ್ರ ಅಮೇಝಿಂಗ್ ಆಗಿತ್ತು ಗುರು, ರೂಟ್ 66. ನಾವೀಗ ಟ್ರಾಫಿಕ್ ಎಲ್ಲ ದಾಟ್ಕೊಂಡು ಫಾಸ್ಟಾಗಿ ಹೊಡ್ಕೊಂಡು ಇರಾಬಾರ ಸ್ಪೀಡಲ್ಲೆಲ್ಲ ಬಂದು ಸೆಲಿಗ್ಮ್ಯಾನ್ ಅಂತ ಹಿಸ್ಟಾರಿಕ್ ರೂಟಿಗೆ ಬಂದ್ವಿ, ರೂಟ್ 66 ಅಲ್ಲಿ. ಆದರೆ ಬರೋ ಅಷ್ಟರಲ್ಲಿ ಟೈಮ್ ಈಗ ರಾತ್ರಿ 7 ಗಂಟೆ, ಕತ್ಲಾಗೋಯ್ತು. ಇಲ್ಲಿ ತುಂಬಾ ಜಾಗ ಇತ್ತು ರೂಟ್ 66 ತೋರ್ಸೋ ಅಂಥದ್ದು. ಏನು ಮಾಡೋದು ಅಂತ ಗೊತ್ತಾಯ್ತಲ್ಲ. ಇವಾಗ ಕೂತ್ಕೊಂಡು ಯೋಚಿಸ್ತಾ ಇದ್ದೀವಿ. ಆ್ಯಕ್ಚುಲಿ ರೋಡ್ ಟ್ರಿಪ್ಪಲ್ಲಿ ಬಂದರೆ ಇದೊಂದು ಗುರು, ಈ ಟ್ರಾಫಿಕ್ ಯಾವಾಗ ಇದ್ದಕ್ಕಿದ್ದಂಗೆ ಸಡನ್ನಾಗಿ ಟ್ರಾಫಿಕ್ ಆಗಿಬಿಡುತ್ತೋ ಅಂತ ಗೊತ್ತಾಗಲ್ಲ ನಮಗೆ. ಒಂದು ಕ್ರ್ಯಾಶ್ ಆಗಿಬಿಟ್ಟು ಫುಲ್ ಜಾಮ್ ಆಗೋಗಿತ್ತು. ಸೊ ಇವಾಗ ಪ್ಲ್ಯಾನ್ ಮಾಡ್ತೀವಿ ಏನು ಮಾಡೋದು ನೆಕ್ಸ್ಟು, ರೂಟ್ 66 ಹೆಂಗೆ ತೋರಿಸೋದು, ಏನು ಕತೆ. ಬಿಕಾಸ್ ಮುಂದೆ ಇನ್ನೂ ಜಾಗಗಳಿದೆ, ಟೈಮ್ ಕನ್ಸೆಂಟ್ ಬೇರೆ ತುಂಬ ಕಮ್ಮಿ. ಇವಾಗ ಇಲ್ಲಿ ನೋಡ್ಕೊಂಡು ಕೂತ್ಕೊಂಡ್ರೆ ನಾಳೆ ನಾಡಿದ್ದು ಆಚೆ ನಾಡಿದ್ದು ಇನ್ನೂ ಬೇಜಾನ್ ಜಾಗಗಳಿದೆ. ಅಲ್ಲಿ ಹೋಟೆಲ್ಸ್ ಎಲ್ಲ ಬುಕ್ ಮಾಡಿಬಿಟ್ಟಿದ್ದೀವಿ. ಸೊ ಏನು ಮಾಡೋಣ ಚಿನ್ನು ಇವಾಗ, ವಾಟ್ಸ್ ದ ಪ್ಲಾನ್? ಕಣ್ಣಲ್ಲಿ ನೋಡಿ ಕೆಂಪಾಗ್ಬಿಡುತ್ತೆ ಕೂತ್ಕೊಂಡು. ಸೊ ಇಷ್ಟೊತ್ತಕ ಡಿಸೈಡ್ ಮಾಡಿ 2 ಪ್ಲ್ಯಾನ್ ಮಾಡಿದ್ವಿ ಆಯಿತಾ. ಒಂದು ಪ್ಲ್ಯಾನ್ ಬಂದ್ಬಿಟ್ಟು ಇಲ್ಲೇ ಒಂದು ಮೋಟಲ್ ಇದೆ, ಈ ಮೋಟಲಲ್ಲಿ ಉಳ್ಕೊಂಡು ಇವತ್ತು ಇದೆಲ್ಲ ಬೆಳಗ್ಗೆ ಕವರ್ ಮಾಡಿಕೊಂಡು ಹೋಗೋಣ ಅಂತ. ನಾವು 2ನೇ ಪ್ಲ್ಯಾನ್ ಬಂದ್ಬಿಟ್ಟು ಇವತ್ತು ರಾತ್ರಿ ನಾವು ಉಳ್ಕೊಳ್ಬೇಕಾಗಿದ್ದು ಗ್ಲಾಂಪಿಂಗ್ ಅಂತ, ಕ್ಯಾಂಪಿಂಗ್ ಎಲ್ಲ ಗ್ಲಾಂಪಿಂಗ್ ಅಂತ. ಸೊ ಅದು ಯೂನಿಕ್ ಆಗಿತ್ತು ಸ್ಟೇ, ಗ್ರ್ಯಾಂಡ್ ಕೆನನ್ ಪಕ್ಕನೇ. ಸೊ ಅದನ್ನು ಬಿಡೋಕ್ಕೆ ಮನಸ್ಸಾಗ್ತಿಲ್ಲ, ಈ ಜಾಗ ಬಿಡೋಕ್ಕೂ ಮನಸ್ಸಾಗ್ತಿಲ್ಲ. ಸ್ವಲ್ಪ ಆ ಡಿಸಿಷನ್ ತಗೊಂಡ್ವಿ. ಏನು ಡಿಸಿಷನ್ ತಗೊಂಡ್ವಿ ಅಂದರೆ ಇಲ್ಲೇ ಉಳ್ಕೊಳ್ಳೋಣ ಇವತ್ತು ರಾತ್ರಿ. ಗ್ಲಾಂಪಿಂಗ್ ಹೋದ್ರೂ ಹೋಯ್ತು, ದುಡ್ಡು ಹೋದ್ರೂ ಹೋಯ್ತು, ಗ್ಲಾಂಪಿಂಗ್ ಹೋದ್ರೂ ಹೋಯ್ತು. ಇವತ್ತು ರಾತ್ರಿ ಉಳ್ಕೊಂಡು ಬೆಳಗ್ಗೆ 5 ಗಂಟೆಗೆ ಎದ್ದು ಈ ರೂಟ್ 66 ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಜಾಗಕ್ಕೆ ಪ್ರಯಾಣ ಬೆಳೆಸ್ತೀವಿ. ನಮ್ಗೆ ಅದು ಗ್ಲಾಂಪಿಂಗ್ ಮಾಡೋಕ್ಕೂ ಇಷ್ಟ, ಇದು ಮಾಡೋಕ್ಕೂ ಇಷ್ಟ. ಅದು ಇವಾಗ ಏನು ಆಪ್ಷನ್ ಇಲ್ಲ. ಈ ರೂಟ್ 66 ಮಾತ್ರ ಮಿಸ್ ಮಾಡ್ಕೊಳ್ಳೋದಿಲ್ಲ. ಬೆಳಗ್ಗೆ ಇದೇ ಜಾಗಕ್ಕೆ ಬರ್ತೀವಿ ನೋಡಿ, ದ ಫೇಮಸ್ ರೂಟ್ 66. ಅಂತ ಎಕ್ಸೈಟ್ಮೆಂಟ್ ಜಾಗ ಅಂತೇನಿಲ್ಲ, ಬಟ್ ನಿಮಗೆ ತೋರಿಸ್ಬೇಕಲ್ಲ. ನಾವು USA ಬಂದ್ಬಿಟ್ಟು ರೂಟ್ 66 ಮಿಸ್ ಮಾಡ್ಕೊಂಡ್ರೆ ಹೆಂಗೆ? ಅದೊಂಥರ ಎರಡು ಮನಸ್ಸು ನಮ್ಗೆ ಇವತ್ತು. ರೋಡ್ ಟ್ರಿಪ್ ಮಾಡಬೇಕದೆಲ್ಲ ಕಾಮನ್ನು ಅಲ್ವಾ. ನಡೀರಿ. ಆ್ಯಕ್ಚುಲಿ ಇಲ್ಲೊಂದು ಮೋಟಲ್ ಇದೆ, ಇವನನ್ನು ಕೇಳಿದ್ರೆ $200 ಹೇಳ್ತಾನೆ ಒಂದು ನೈಟ್ಗೆ. ಅದೇನು ತಗ ಗೊತ್ತಿಲ್ಲ. ಆದರೆ ಮುಂದೆ ಇನ್ನೊಂದು ಹೋಟೆಲ್ ನೋಡಿದ್ದೀವಿ, ಅಲ್ಲೊಂದು $90 ಇದೆ. ಇಲ್ಲೊಂದು ಚಾಲೆಂಜ್ ಏನು ಗೊತ್ತಾ, ಇಲ್ಲಿ ಮೋಟಲ್ಗಳಲ್ಲಿ ಇದ್ರೆ ಊಟ ಏನು ಸಿಗಲ್ಲ. ಅದೇ ಚಾಲೆಂಜಿಂಗ್ ಇರೋದೇ. 2 ಮೋಟಲ್ ಇದಾವೆ, ಅದೊಂದು ಪೆಟ್ರೋಲ್ ಬಂಕ್ ಇದೆ, ಅದೇ ಚಾಲೆಂಜಿಂಗ್ ಇಲ್ಲಿ. ಸೊ ನಾವ್ಯಾಗ ಮೋಟಲ್ ಹುಡುಕ್ಬೇಕು ಇವಾಗ ನೆಕ್ಸ್ಟ್, ಎಲ್ಲಿ ಯಾವ್ದು ಹತ್ರ ಇರೋ ಮೋಟಲ್ಸ್ ಅಂತ. ಆಕ್ಚುಲಿ ನಾವು ಈ ಮೋಟಲ್ನ ನೋಡಿದ್ವಿ ಆನ್ಲೈನಲ್ಲಿ. $80 ತೋರಿಸ್ತಾ ಇದೆ. 80 100 ಅಮ್ಮನ? 80 ಅಲ್ಲ, $180 ತೋರಿಸ್ತಾ ಐತೆ. 180 ಸುಳ್ಳು ಹೇಳಕ್ಕೆ ಕಿರಣ. ಆಕ್ಚುಲಿ ಮೋಟಲ್ಗಳು ಇರೋದೇ ಸಡನ್ ಆಗಿ ಬಂದಾಗೆ ಕೊಡಕ್ಕೆ. ಆಕ್ಚುಲಿ ಇವ್ರು ಬುಕಿಂಗ್ ಎಲ್ಲ ತೋರಿಸ್ಕೊಳ್ಳೋದು, ಇಲ್ಲ ಆಫೀಸ್ ಐತೆ, ಹೋಗ್ತೀನಿ ಕೇಳ್ಕೊಂಬ. $180 ತೋರಿಸ್ತಾ ಇದೆಯಂತೆ. ಆಕ್ಚುಲಿ ಇಷ್ಟೊಂದು ಕಾಸ್ಟ್ಲಿ ಇರಬಾರ್ದು. ಏನಂತೆ ಕ್ಲೋಸ್ ಆಗಿರಂಗೈತೆ, ಯಾರು ಇರಂಗೆ ಓಪನ್ ಅಂತ ಕೊಡ್ತಾ ಇದ್ದಾರೆ. ನೋಡೋಗು, ಆಫೀಸ್ ಓಪನ್ ಅಂತ ಇದೆ, ಯಾರು ಕಾಣಿಸ್ತಾ ಇಲ್ವೇ? 10 PM ತನಕ ಆಫೀಸ್ ಓಪನ್ ಇದೆ. ಐ ಆಮ್ ನಾಟ್ ಶೋರ್. ಓಕೆ, ಲೆಟ್ ಮಿ ಓಪನ್ ದ ಆಫೀಸ್. ಓಕೆ, ಹಾಯ್, ಹೌ ಆರ್ ಯು ಡೂಯಿಂಗ್? Good, how are you? I'm good, thank you. So we're looking for a place for tonight to stay. I don't have any more rooms. I just sold my last room a little bit ago. There are more motels here in town, though. I'm not the only one. Okay. There's 5 more total. Okay. All of them are just up the road here. ಆಕ್ಚುಲಿ ನಮ್ಮ ಹತ್ರ ಇಲ್ಲೂ ರೂಮ್ ಖಾಲಿ ಇಲ್ವಂತೆ ಮೋಟಲ್ ರೂಮ್ ಅಲ್ಲಿ. ಅದು ಆನ್ಲೈನಲ್ಲಿ ತೋರಿಸ್ತಾ ಇತ್ತಲ್ಲ ಇವಂದಿದೆ ಅಂತ. ಆನ್ಲೈನಲ್ಲಿ ತೋರಿಸ್ತಾ ಇತ್ತು ಇವಂದಿದೆ ಅಂತ ಅಲ್ವಾ? ಗೊತ್ತಿಲ್ಲ ಗುರು ಏನು ಕತೆನೋ. ಅದೇ ಇಲ್ಲಿ ಎಷ್ಟೊಂದು ಮೋಟ್ಲುಗಳು ಇದೆಯಂತೆ, ಒಂದು 2-3 ಹೋಟ್ಲಿಗೆ ಹೋಗಿ ಕೇಳ್ತೀವಿ ನೋಡೋಣ. $97, $180 ಅಲ್ಲ, ಮೇ ಬಿ ಆನ್ಲೈನ್ ಜಾಸ್ತಿ ತೋರಿಸ್ತಿತ್ತು ಅನ್ಸುತ್ತೆ. ಅದಕ್ಕೆ ಇವ್ರು ಆನ್ಲೈನ್ ಹಿಡ್ಕೋತಾರೇನೋಪ್ಪ, ಹಿಡ್ಕೊಂಬ. ಇಲ್ಲೇ ಒಂದು 2-3 ಹೋಟ್ಲ್ ಇದೆ ಅಂತ ಅವನು ಅಲ್ವಾ, ನೋಡೋಣ. ಓಕೆ. ಸೊ ಈ ಮೋಟಲ್ ನಮ್ಗೆ ಸಿಕ್ಕಲಿಲ್ಲ, ಹೇಳಿಲ್ವಾ? ಆ್ಯಕ್ಚುಲಿ ಮೋಟಲ್ ಕಾನ್ಸೆಪ್ಟ್ ನಾವು ಅವತ್ತಿಂದ ಮೋಟಲ್ ಅಂತ ಹೇಳ್ತಿದ್ವಿ ಗೊತ್ತಾ. ಮೋಟಲ್ ಕಾನ್ಸೆಪ್ಟೇ ಇದು. ಸಡನ್ನಾಗಿ ಬಂದು ಕೇಳಿದ್ರೆ ಇರಬೇಕು ಯಾರೋ ಒಂದು ಅಥವಾ 2 ರೂಮ್ ಅಂತ. ಸೊ ಒಂದು ಮೋಟಲಲ್ಲಿ ನಮಗೆ ರೂಮ್ ಸಿಕ್ಕಲಿಲ್ಲ. ಇಲ್ಲಿ ಏನೇನೋ ಇತ್ತು ಚಿನ್ನು, ಪರವಾಗಿಲ್ಲ, ಸೂಪರ್ ಮಾರ್ಕೆಟ್ ಎಲ್ಲ ಇತ್ತು. ಆ್ಯಕ್ಚುಲಿ ಈ ಪ್ಲೇಸಲ್ಲಿ ಸ್ಟೇ ಆಗಿದ್ರೆ ಅಟ್ಲೀಸ್ಟ್ ತಿನ್ನಕ್ಕೆ ಸೂಪರ್ ಮಾರ್ಕೆಟ್ ಏನೋ ಸಿಗ್ತಾ ಇತ್ತು ನಮಗೆ. ಸೊ ಅವ್ರು ಹೇಳಿದ ಪ್ರಕಾರ ಇನ್ನೂ ಎಷ್ಟೊಂದು ಮೋಟಲ್ ಇದೆಯಂತೆ ಈ ರೋಡಲ್ಲಿ. ಒಂಥರ ಅಡ್ವೆಂಚರ್ ಅಲ್ಲ ಅನ್ಸಕ್ಕೇನದು. ಮಧ್ಯರಾತ್ರಿ ಯಾವುದೋ ಡೆಸರ್ಟ್ ಮಧ್ಯ ಹೋಟೆಲ್ ರೂಮ್ ಹುಡ್ಕೊಂಡು, ಅದು ಒಳ್ಳೆ ಗುರು.
ರೋಡ್ ಟ್ರಿಪ್ ಅಂದ್ರೆ ಇವೆಲ್ಲ ಕಾಮನ್, ಈ ತರ ಅಡ್ವೆಂಚರ್ ಎಲ್ಲ ಮಾಡ್ತಿರ್ಬೇಕು. ಇನ್ನೊಂದು ವಿಷಯ ಗೊತ್ತಾ, ಈ ರೂಟ್ 66 ಏನ್ ಗೊತ್ತಾ ಫೇಮಸ್, ಲಾಂಗ್ ಡ್ರೈವ್ ಮಾಡ್ಕೊಂಡ್ ಬರ್ತಾರೆ ಗೊತ್ತಾ, ಅವ್ರುಗಳು ಹಿಂದೆ ತರ ಮೋಟರ್ಗಳಲ್ಲಿ ಇದ್ಕೊಂಡು ಬೆಳಗ್ಗೆ ಕಂಟಿನ್ಯೂ ಮಾಡ್ತಾರೆ. ನಮ್ಗೆ ಅಥೆಂಟಿಕ್ ಎಕ್ಸ್ಪೀರಿಯನ್ಸ್ ಕೂಡ ಆಗ್ತಾ ಇದೆ. ಓ ಅಲ್ಲೊಂದು ಹೆಚ್ಚಿನ ನೋ ವೇಕೆನ್ಸಿ ಇದೆ ಇದೆಯಾ? ವೇಕೆನ್ಸಿ ಇದೆ ನೋಡಿ ಅಲ್ಲಿ. ಓ ಇದು ಕಾನ್ಸೆಪ್ಟ್, ಹೋಟೆಲ್ಗಳಲ್ಲಿ ವೇಕೆನ್ಸಿ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಹಾಕ್ಬಿಡ್ತಾರೆ ಇಲ್ಲಿ. ಓಕೆ ಓಕೆ. ಚಿನ್ನು ಚೆನ್ನಾಗಿಲ್ಲ ಚಿನ್ನು, ಇದು ಯಾವ ಚಿನ್ನು ಹಿಂಗಿದೆ ನೋಡೋಣ ಬಾ ಫಸ್ಟ್. ಚಿನ್ನು ಅದು ಹಳೆ ಮನೆ ಚಿನ್ನು ಇದು. ಏನಿಲ್ಲ, ಚೆನ್ನಾಗೈತೆ. ಇಲ್ಲ ಚಿನ್ನು ಇಷ್ಟೇ, ಹೋಟೆಲೇ ಇಷ್ಟು. ಚಿನ್ನು ಇಲ್ಲಿ ಕೊಟ್ಟವ್ರೆ, ಅವೇ ಫ್ರಮ್ ದ ಆಫೀಸ್. ಫೋನ್ ಮಾಡೋಣ ಅಂತ ಹೇಳ್ತಾವನೆ. ಫೋನ್ ಮಾಡ್ಬಿಡು, ಡೈರೆಕ್ಟ್ ಆಗಿ ಫೋನ್ ಮಾಡ್ಬಿಡ್ತೀನಿ. +1 928. ಒಂದ್ ಸೆಕೆಂಡ್. ಕಿರಣ ನಾನು ಹಾಕ್ಬೇಕಿದ್ದೆ, ನಾವು ಹೋಟೆಲ್ಗೆ ಬಂದಿದ್ವಿ ಲಾಸ್ಟ್ ಇಯರ್. ಲಾಸ್ಟ್ ಇಯರ್ ಅಂದ್ರೆ ಲೈಕ್ ಲಾಸ್ಟ್ ಟೈಮ್ ಬಂದಾಗ ಗ್ಯಾಪ್ ಇಲ್ಲ ಗುರು, ನನಗೆ ಇವಾಗ ಮಾಡ್ಕೊಂಡ್ರೆ ಸಾಕು. ಯಾರು ಇಂಡಿಯನ್ ಹೆಂಗ್ ಗೊತ್ತಾಯ್ತು ಗೊತ್ತಾ? ಇಲ್ಲಿ ನೋಡಿ, ಓ ಗಣೇಶ ಎಲ್ಲ ಹಾಕೋರೆ. ನಮ್ಮ ಮನೆ ಇದೆ ಅಂದ್ರೆ ಒಂದು ರೂಮ್ ಕೊಡಪ್ಪ ಸಾಕು ತಂದೆ. ಇಲ್ಲಿ ಖಾಲಿ ಇತ್ತು, ಕೇಳಿದ್ವಿ. $146 ಹೇಳ್ತಾವ್ರೆ, ಎಕ್ಸ್ಕ್ಲೂಡಿಂಗ್ ಟ್ಯಾಕ್ಸಸ್ ಸೇರಿಸಿ 160 ಚಿಲ್ಲರೆ ಆಗುತ್ತೇನೋ ಅಂತವ್ರೆ. ಆಮೇಲೆ ಡಬಲ್ ಬೆಡ್ ಅಂತೆ, ಸಿಂಗಲ್ ಬೆಡ್ ಇಲ್ವಂತೆ. ಅದೇ ನಾವು ಜನ ಇದ್ವಲ್ಲ ಕ್ವೀನ್ಸ್ ಬೆಡ್, 2 ಡಬಲ್ ಬೆಡ್ ಆ ಥರ. ಎಂತ ಗೊತ್ತಾ ಕಿರಣ, ಜಾಗ ಚೆನ್ನಾಗಿದೆ ಅಲ್ವಾ, ಅದಕ್ಕೆ ಅಲ್ವಾ. ಮುಂದೆ ಹೋಗೋಣ ಬನ್ನಿ. ಯಾರು ಇಲ್ಲ ಅಲ್ಲಿ, ಆಶಾ ಕಾಯ್ತಾವೆ. ಒಂದು ಆಶಾಕ ಏನಮ್ಮ $102 $102 ಎಕ್ಸ್ಕ್ಲೂಡಿಂಗ್ ಟ್ಯಾಕ್ಸ್. ಅಲ್ಲೇ ಕಮ್ಮಿ ಇತ್ತು. ಅದು ಸಿಂಗಲ್ ಕ್ವೀನ್ಗೆ, ಬರೀ 1 ಬೆಡ್ಗೆ. ಬೇಡಮ್ಮ, ಬೇಡ ಅಂತ ಹೇಳ್ಬಿಡ್ಲಾ? ನಾಯಿ ಮರಿ ಇದೆ ಚಿನ್ನ, ಇಲ್ಲೇ ಇರೋಣ. ತುಂಬಾ ಜಾಸ್ತಿ ಆಯ್ತು ಬಾಮ. ಅಲ್ಲಿ 5 ಹೋಟೆಲ್ ರೂಮ್ ಕೇಳೋಣ, ಇದೊಂದು ಹೋಟೆಲ್ ರೂಮ್. ಹೋಗ್ತೀನಿ ಬೇಗ. ನಾನು ನೋಡಿ ನಿನಗೆ ಆಫೀಸ್ ಎದುರುಗಡೆನೆ ತಗೊಂಬಂದು ನಿಲ್ಸಿದ್ದೀನಿ, ಹಿಂಗೆ ಹೋಗೋದಷ್ಟೇ. ಓಡು ಬೇಗ, ಕೇಳ್ಕೊಂಬೋಡು. ನಿಜ, ನಾ 5ನೇದು ಹೋಟ್ಲ್ ರೂಮು. ಜಾಸ್ತಿ ಆಯ್ತು ಬಾಮ್ಮ ಅಂತಾನೆಲ್ಲ. ಬಾಲ್ಯ ಟೈಮ್ 10 ಗಂಟೆ. ಹಿಂಗೆ ಹೋಗ್ಬಿಟ್ಟು 1 ನಿಮಿಷ ಹಿಂಗೆ ಕೇಳ್ಕೊಂಬ ಅಂದರೆ ಆಶೆಯಿಂದ ಕೊಯ್ಯ ಅಂತಾಳೆ. ಏನು ಚಿನ್ನು ಇದು ಕಮ್ಮಿ ಏನು ಅನಿಸ್ತದೆ ಗೊತ್ತಾ? ನಾವು ಹೋಗ್ತಾ ಏನು ಅನಿಸ್ತಿದೆ, ಇದು $89 ಇನ್ಕ್ಲೂಡಿಂಗ್ ಟ್ಯಾಕ್ಸ್ ಅಂತೆ ಅಂತ ಹೇಳಿದ್ರು. ಬಟ್ 2 ಸಿಂಗಲ್ ಕ್ವೀನ್ ರೂಮ್ಸ್, 2 ಸಿಂಗಲ್ ಬೆಡ್, 2 ಸಿಂಗಲ್ ಬೆಡ್ಸ್, ಕ್ವೀನ್ ಬೆಡ್ಸ್, $89. ವಾಟ್ ಯು ಥಿಂಕ್? ಇನ್ಕ್ಲೂಡಿಂಗ್ ಟ್ಯಾಕ್ಸ್ ಅಂತ ಹೇಳಿದ್ರಪ್ಪ ಅವರು. ಅಂದ್ರೆ $89. $89 ಇನ್ನೂ ಕಮ್ಮಿ ಸಿಗ್ತದ? ಅದನ್ನ ಅನ್ಕೋತಾ ಇದೀನಿ. ಜಸ್ಟ್ ಅಲ್ಲಿಂದ 146ರಿಂದ $89 ಬಂದಿದೆ ನಾವು ಇವಾಗ. ಎಷ್ಟು 100 ಮೀಟರ್ಸ್ ಅಲ್ಲಿ. ವಾಟ್ ಯು ಥಿಂಕ್? ನೀವೇನು ಅನ್ಕೋತೀರಾ? ಇಲ್ಲೇ ಇರ್ಬೇಕಾ ಅಥವಾ ಕಿರಣ್ ತರ ಮುಂದೆ ಹೋಗ್ತಾನೆ ಇರ್ಬೇಕಾ? ಇನ್ನೊಂದು 2 ನಿಮಿಷ ಮುಂದೆ ಹೋಗ್ಬಿಟ್ಟು ಬರೋಣ ಬಾ. ನಾವು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಬರೀ 100 ಮೀಟರ್ಸ್. ಇದು 5ನೇ ಮೋಟಲ್ ನಾವು ಕೇಳ್ತಾ ಇರೋದು. ನೋಡಿ ಚಿನ್ನು, ಏನ್ ಸಖತ್ತಾಗೈತೆ. ನಂಗೆ ಇದೆಲ್ಲ ತೋರಿಸ್ಬೇಕಾಗಿತ್ತು ನಿಮ್ಗೆ ನಾಳೆ ಬೆಳಗ್ಗೆ. ಅದಕ್ಕೋಸ್ಕರ ವಿ ಆರ್ ಟ್ರೈಯಿಂಗ್ ಅವರ್ ರಿಯಲಿ ಬೆಸ್ಟ್. ಚಿನ್ನು ಇಲ್ಲೊಂದು ಯಾವುದೋ ಒಂದು ಮೋಟಲ್ ಐತೆ, ಹೋಗಲ್ಲ. ಮುಂದೆ ಒಂದು ರೋಡ್, ಮುಂದೆ ಒಂದು ನೋಡ್ಕೊಂಬತ್ತೀನಿ. ತಾಳಮ್ಮ 1 ನಿಮಿಷ. ಚಿನ್ನು ಫೈನಲ್ ಇದಿಲ್ಲ ಅಂದ್ರೆ ಆ ಗೇತಾತನ ಹತ್ರ ಹೋಗೋಣ. ಗೇತಾತನ ನನಗೆ ಆಕ್ಚುಲಿ ಗೇತಾತನ ಇಷ್ಟ ಆಯ್ತು ನನಗೆ. ಏನ್ ಗೇತಾತನ ರೂಮಾ? ಗೇತಾತ ಅಲ್ಲಪ್ಪ, ರೂಮ್ಸು. ಇದೆ ಫೈನಲ್ ಡೀಲು. ನೋಡಿ ಏನೆಲ್ಲ ಮಾಡ್ತೀವಿ ನಾವು ಒಂದು ರೂಮ್ಗೆ. ಆ್ಯಕ್ಚುಲಿ ಎಂಟ್ರೆನ್ಸ್ ಯಾವುದು, ಬಾರ್ ಎಂಟ್ರೆನ್ಸ್ ಅಂತ ಇದು. ಸೊ ಫೈನಲ್ ಅಪ್ಪ ನಾನು ಕೇಳ್ತಾ ಇರೋದು ಇದನ್ನು. ಇಲ್ಲ ಅಂದರೆ $89 ನಮ್ಮದು ಕಟ್ ಆಫ್ ಇದೆ. ಚೆನ್ನಾಗಿದೆಯಪ್ಪ, ಒಂಥರ ಪಿಝೇರಿಯಾ ಎಲ್ಲ ಇದೆ. ಓಪನ್ ಬಾಕ್ಲು ಬಂದು ಇಲ್ಲಿದೆ. ಬಟ್ ಯು ಹ್ಯಾವ್ ಅವೈಲಬಿಲಿಟಿ ರೈಟ್ ಟುಡೇ? ಯು ಹ್ಯಾವ್ ಒನ್ ರೂಮ್? ಓಕೆ. Sorry. No problem. Okay, so 106. Okay, I just give us 5 minutes. I'll just discuss my husband and come back. Thank you very much. Thank you. Actually, ನಾವು ಇದು ಕಮ್ಮಿ ಅನ್ಕೊಂಡು ಬಂದ್ವಿ, ಇದೇ ಜಾಸ್ತಿ ಇದೆ. ಏನಮ್ಮ $10 ಹೆಚ್ಚು ಕಮ್ಮಿ, $11 or $15. ಇದು ಕೂಡ ಇನ್ಕ್ಲೂಡಿಂಗ್ ಟ್ಯಾಕ್ಸಸ್. ಚಿನ್ನು ಬಾ, ಡೀಲ್ ಹೆಂಗ್ ಕುದುರಿಸಿದೆ ಗೊತ್ತಾ? $50 ಇನ್ಕ್ಲೂಡಿಂಗ್ ಟ್ಯಾಕ್ಸಸ್. ಬಾ. ಸೀರಿಯಸ್ಲಿ? ಎಸ್, ಕಮ್. ಸೀನೇ ಇಲ್ಲ. ಬಾ ಹೋಗೋಣ. $103 ಇನ್ಕ್ಲೂಡಿಂಗ್ ಟ್ಯಾಕ್ಸಸ್ ಅಂತ. 103. ₹10 ಕಳ್ಕೊಂಡೆ. ನಾನು ಹೇಳಿಲ್ವಾ, ಮಿನಿಮಮ್ ಈ ರೋಡಲ್ಲೆಲ್ಲ $100 ಆಯ್ತಾ, ಮಿನಿಮಮ್. ಪಾಪ ತಾತ ನನಗೆ $89 ಆಫರ್ ಮಾಡಿದ್ರು. ತಾತನ ಗತಿ. $10 ಇದ್ರೆ 2 ಕಾಫಿ ಬರ್ತದೆ ಇಬ್ರಿಗೂ ನಾಳೆ ಬೆಳಗ್ಗೆ. ನೋಡಿ ಗುರು, ನೀವ್ ಹೇಳ್ತೀರಾ $10 ಎಷ್ಟು ಕಷ್ಟಪಡ್ತೀವಿ ನೋಡಿ. ಈ ಮನ್ಸು ಪಟ್ಟಿದ್ರೆ ಈ $10 ನಾವು ಎಲ್ಲೋ ಕಾಫಿ ಕುಡಿದು ಕಳ್ಬಿಡ್ತೀವಿ. ಆದ್ರೆ ಅವಶ್ಯಕತೆ ಇಲ್ಲ. ಒಂದು 5 ನಿಮಿಷ ಹಿಂಗೆ ಇಳಿದು ಓಡಾಡೋದು. ಕೆಲವ್ರು ಏನು ಅನ್ಕೋತಾರೆ, ಏನು ಗುರು $10ಗೆ 5 ಸರಿ ಓಡಾಡ್ತೀರಾ, 6 ಸರಿ ಓಡಾಡ್ತೀರಾ ಅಂತ. ಆದರೆ ನಾವು US ಅಲ್ಲಿ 1.5 ತಿಂಗಳಿದ್ದೀವಿ. ಈ $10 ಉಳಿಸಿದ್ರೇನೆ ನಮ್ಗೆ ಇದೇ $10 ಮುಂದೆ ಕಾಫಿಗಾಗುತ್ತೆ, ಊಟಕ್ಕಾಗುತ್ತೆ, ತಿಂಡಿಗಾಗುತ್ತೆ. ಇವಾಗ ನೋಡಿ, ಇವಾಗ $10 ಇವಾಗ ಉಳಿಸುತ್ವಿ ಅನ್ಕೊಳ್ಳಿ. ಮತ್ತೆ $3 ಪೆಟ್ರೋಲ್ ಹಾಕ್ಸಕ್ ಉಳಿಸಿದ್ವಿ. ಅದು $3 ಆಯ್ತಾ. ನಮ್ ಕಣ್ಣು ಮುಂದೆ ಒಂದು ಕಾಫಿ, ಇಲ್ಲಿ ಕಾಫಿ ಪ್ರೈಸ್ ಇದು ನೋಡಪ್ಪ, ಈ ಕಾಫಿಗೆ $10 ಕಟ್ಟಿದೀನಿ. ಆ ಕಾಫಿಗೆ ಏನು ಮಾಡೋಕ್ಕಾಗಲ್ಲ. ಹೇಳ್ತೀವ
ಕೆಲವರು ಹೇಳ್ತಾರೆ $8 ಇಷ್ಟೊಂದೆಲ್ಲ ಓಡಾಡಿದ್ರಿ ಇಷ್ಟೊಂದೆಲ್ಲ ಮಾಡಿದ್ರಿ ಪೆಟ್ರೋಲ್ ಎಷ್ಟು ಕಟ್ ಆಯ್ತು ಅಂತೆಲ್ಲ ಹೇಳ್ತೀರಾ. ಬಟ್ ಯು ನೋ ವಾಟ್, ದಿಸ್ ಇಸ್ ವಾಟ್ ವಿ ಲೈಕ್ ಆಲ್ಸೋ. ಏನು ನಾವು ರೋಡ್ ಟ್ರಿಪ್ ಮಾಡೋದಾಗಿರ್ಲಿ ಅಥವಾ ಇದು ಮಾಡೋದಾಗ ಇದೇ ನಮ್ಗೆ ಇಷ್ಟ ಕೂಡ ಆಗುತ್ತೆ ಆಕ್ಚುಲಿ. ತಾತ ಹೋಟೆಲ್ ರೂಮ್ ಖಾಲಿ ಅಂದ್ಬಿಟ್ಟು ಹೋಗ್ತೀನಿ. ತಾತ 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 ತಾತನೇ ಗತಿ ನಮಗಿವತ್ತು. ಕ್ಯೂಟ್ ತಾತ. Do you want second floor or ground floor for tonight? Just ground floor is better. Ground floor is better We for have us. the bags. I just don't want to carry up. I'm already tired. Bangalore. Bangalore here. That's from India. Where we born and brought up. ಸೊ ಇವರು ಜರ್ಮನ್ ಅಂತೆ. ಯೂಶಲಿ ಜರ್ಮನ್ಸ್ಗೆ ಅಮೆರಿಕ ಕಂಡ್ರೆ ತುಂಬ ಇಷ್ಟ. 30 ವರ್ಷದಿಂದನೇ ಬಂದು ಇಲ್ಲಿ ಸೆಟ್ಲ್ ಆಗ್ಬಿಟ್ಟವ್ರೆ ಗುರು ಇವರು. Okay, bitte schön. Danke. Dankeschön. So, Lilo, when you go to Lilo, 10% out. Okay. ಥ್ಯಾಂಕ್ ಆಫರ್ ಕೊಡ್ತಾ ಇದಾರೆ ನಮಗೆ. ಅವರು ಒಂದು ರೆಸ್ಟೋರೆಂಟ್ ಸಜೆಸ್ಟ್ ಮಾಡಿದ್ರು, ಅಲ್ಲಿವರೆ 10% ಡಿಸ್ಕೌಂಟ್ ಕೊಡ್ತೀನಿ ಅಂತ ಹೇಳಿದ್ರು. ಜರ್ಮನ್ಸ್ ಅಂತ ಕೇಳ್ಬಿಟ್ಟು ಫುಲ್ ಖುಷಿ ಆಗೋದ್ರು. ಇನ್ನೊಂದು ಎಲ್ಲ ಲ್ಯಾಂಗ್ವೇಜ್ ಗೊತ್ತಿದೆ, ಇದೊಂದು ಇದು ಬೆಸ್ಟ್ ಗುರು. ಏನೊಂದು ಇಷ್ಟ ಸ್ಪ್ಯಾನಿಷ್ ಕೊಟ್ಟರೆ ಸ್ಪ್ಯಾನಿಷ್ ಮಾತಾಡ್ತಾಳೆ, ಜರ್ಮನ್ ಮಾತಾಡ್ತಾಳೆ, ಪೋರ್ಚುಗೀಸ್ ಮಾತಾಡ್ತಾಳೆ, ಯಾವ ಭಾಷೆ ಎಲ್ಲ ಮಾತಾಡ್ಬಿಡ್ತಾಳೆ. ಆದರೆ ಆಶೆಗೆ ಕನ್ನಡ ಬಿಟ್ಟು ಯಾವ ಭಾಷೆ ನೆಟ್ಟಿಗೆ ಬರಲ್ಲ. ಅಪ್ಪ, ನಮ್ಮ ತಾತ ರೆಫರ್ ಮಾಡೋ ರೆಸ್ಟೋರೆಂಟ್ಗೆ ಬಂದ್ವಿ. ನಮ್ಮ ತಾತನ ಫ್ರೆಂಡ್ ಅನಿಸ್ತಾ ಇವರು. ಆ್ಯಕ್ಚುಲಿ ಪ್ರೈಸಸ್ ಎಲ್ಲ ಬಂದ್ಬಿಟ್ಟು ಹೆಂಗಿದೆ ಗೊತ್ತಾ, $20 ಇದೆ. ಅಂದರೆ ಲೈಕ್ $20, $30 ಒಂದೊಂದು ಡಿನ್ನರು. ಆಮೇಲೆ ಬರ್ಗರ್ಸ್ ಎಲ್ಲ $15. ಸೊ ನಾನು ಕೇಳೋಣ ಬೆಳಗ್ಗೆಯಿಂದ ಅದು ಯಾವುದೋ ಹೇಳ್ತಿದ್ದೀವಿ ಚಿನ್ನ ನಾವು ಬೆಳಗ್ಗೆಯಿಂದ ಯಾವುದೋ ಡೆಸರ್ಟಲ್ಲಿ ತಿಂದ್ವಿ ಗುರು, ಅಲ್ಲಿ ಏನೂ ಚೆನ್ನಾಗಿರಲಿಲ್ಲ. ಇವಾಗ ಸದ್ಯಕ್ಕೆ ಹೆಂಗಿದೆ ಗೊತ್ತಾ ರೆಸ್ಟೋರೆಂಟು, ತೋರಿಸ್ತೀನಿ ನೋಡಿ. ಓ ಸೂಪರ್ ಆಗಿದೆ, ಒಂಥರ ಚೆನ್ನಾಗಿದೆ ಗುರು. ಕರಡಿ ಮರಿ, ಜಿಂಕೆ, ಹುಲಿ, ಸಿಂಹ. ಇದು ಟಿಪಿಕಲ್ ಅಮೇರಿಕನ್ ಸ್ಟೈಲ್ ಡೈನರ್ ಅನಿಸುತ್ತೆ ಗುರು. ಚೆನ್ನಾಗಿ ಮಾಡ್ಕೊಂಡವ್ರೆ ನೋಡಿ. ವೆಟ್ರನ್ಸ್ ತುಂಬ ಜನ ಅವರೇ ಗುರು ಇಲ್ಲಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡ್ಕೊಂಡವ್ರೆ. ಇದು ಗ್ರ್ಯಾಂಡ್ ಕೆನನ್ ಬೀರ್ ಅಂತ ಸಜೆಸ್ಟ್ ಮಾಡಿದ್ರಪ್ಪ. ಚೆನ್ನಾಗಿದೆ ಅಂತೆ. ಆ್ಯಕ್ಚುಲಿ ಲೋಕಲ್ ಬಿಯರು, ವೈಬೀಸ್ ಬಿಯರ್ ಅಂದರೆ ಜರ್ಮನ್ ಬಿಯರ್ ಥರ ಇದೆ ಆ್ಯಕ್ಚುಲಿ. ಚೆನ್ನಾಗಿದೆ ಒಂಥರ. ನಾವು ಟಯರ್ಡಾಗಿ ಬಂದಿರೋದಕ್ಕೂ ಸಕ್ಕ ಟಯರ್ಡ್ ಆಗಿದೆ. ಆತ ಕೀ ಕೊಟ್ಟಿದ ತಕ್ಷಣ ಓಡಿಸ್ದ, ಹೋಟೆಲ್ ಕ್ಲೋಸ್ ಆಗಿಬಿಡ್ತದೆ. ಹೋಗಿ ನನ್ನ ಫ್ರೆಂಡ್ ಅವಳು 10% ಡಿಸ್ಕೌಂಟ್ ಕೊಡ್ತಾಳೆ, ಕೀ ತೆಗಿ ಟೇಬಲ್ ಮೇಲೆ ಇಡಿ ಅಂತ ಓಡಿ ಬಂದ್ವಿ. ಅದೇನು ಗೊತ್ತಾ, 20% ಟಿಪ್ಸ್ ಕೊಡಬೇಕಂತ ಇಲ್ಲಿ. ಇಟ್ಸ್ ಓಕೆ ಅಲ್ವಾ, ಇವಾಗ ಅಡ್ಜಸ್ಟ್ ಆಗ್ಬಿಟ್ಟಿದೀವಿ ನಾವು ಕೂಡ. ಫಸ್ಟ್ ಊಟ ಆರ್ಡರ್ ಮಾಡ್ತೀವಿ, ಆಮೇಲೆ ತಿಂತೀವಿ, ಆಮೇಲೆ ಹೇಳ್ತೀವಿ ಹೆಂಗಿದೆ ಅಂತ. ದೊಡ್ಡ ಪೋರ್ಷನ್ಸ್ ಕೊಟ್ಬಿಟ್ಟವ್ರು. ಆಶಾ ಪೋರ್ಷನ್ ಮಾತ್ರ ಸಕ್ಕತ್ತಾಗಿ ಕೊಟ್ಟಿದ್ರೆ. ನಾನು ಚಿಕನ್ ಆರ್ಡರ್ ಮಾಡಿದ್ದೀನಿ. ಕಿರಣ್ ನೀನೇನು ಆರ್ಡರ್ ಮಾಡಿದ್ಯಾ? ನಾನು ಅಷ್ಟೇ ಚಿಕನ್ನು. ಅದೇ ನಂದೊಂಥರ ಚಿಕನ್ನು, ನಿಂದೊಂಥರ ಚಿಕನ್ನು. ನಿಂದು ಮಶ್ರೂಮ್ ಮೇಲ್ಗಡೆ ಫುಲ್ಲು ಸ್ನಿಡ್ಜಲ್ ಥರ, ನಂದು ಗ್ರಿಲ್ಡ್ ಚಿಕನ್ನು. ಓಕೆ, ಸೂಪರ್ ಆಗಿದೆ. ಅವ್ರ ಪೋರ್ಷನ್ ಇಷ್ಟೊಂದು ಕೊಟ್ಟವ್ರೆ ಗುರು. ಏನಿಲ್ಲ ಕಿರಣ, 2 ಚಿಕನ್ ಪೀಸ್ ಇದೆ ಆಯ್ತಾ. 2 ಚಿಕನ್ ಪೀಸಸ್ ದೊಡ್ಡ ಫ್ರೈಸ್ ಹಾಕ್ಬಿಟ್ಟಿದ್ದಾರೆ. ಆದರೆ ಈ ಫ್ರೈಸ್ ಎಲ್ಲ ಬಂದು ಹೋಮ್ ಮೇಡ್ ಫ್ರೈಸ್, ನಾರ್ಮಲ್ ಬರ್ಗರ್ ಜಾಯಿಂಟ್ಸ್ ಸಿಗುತ್ತೆ ಆ ಥರ ಫ್ರೈಸ್ ಅಲ್ಲ. ಇವ್ರು ಇಲ್ಲೇ ಮಾಡೋ ಫ್ರೈಸ್ಗಳು. ತಿನ್ನೋಣ, ಫ್ರೆಶ್ ಆಗಿದೆ. ಇದು ಟಿಪಿಕಲ್ ಜರ್ಮನ್ US ಸ್ಟೈಲ್. ಇದು ಫ್ರೈಸು, ಅದ್ರ ಜೊತೆ ಚಿಕನ್ ಒಂಥರ ಸ್ಟೇಕ್ ಥರ, ಅದು ಅಷ್ಟೇ ಫ್ರೈಸು, ಆಮೇಲೆ ಚಿಕನ್ ಒಂಥರ, ಆಮೇಲೆ ಅದ್ರ ಜೊತೆ ತರಕಾರಿ. ಆಮೇಲೆ ಏನು ಚಾಕು ಕೊಟ್ಬಿಟ್ಟವ್ರೆ ಕಟ್ ಮಾಡೋಕ್ಕೆ ದೊಡ್ಡದನ್ನ. ಓ, ಚಾಕುಲ್ ಕಟ್ ಮಾಡೋದಾ? ಚಾಕುಲಿ ಹೆಂಗರು ಕಟ್ ಮಾಡೋದು? ಓ ಹಿಂಗೆ. ಓ, ಈಸಿಯಾಗಿ ಕಟ್ ಆಗಲಿ ಅಂತ. ಟೇಸ್ಟ್ ನೋಡೋಣ ಹೆಂಗಿದೆ ಅಂತ. ಒಂದು ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಅನಿಸುತ್ತೆ. ಕ್ರೀಮಿ ಮಶ್ರೂಮ್ ಇರುತ್ತಲ್ಲ, ಏನಂತ ಡಿಫ್ರೆಂಟ್ ಟೇಸ್ಟ್, ಸಖತ್ತಾಗಿದೆ. ಹೋಮ್ ಮೇಡ್. ತಿಂದ್ಬಿಟ್ಟು ಹೋಟೆಲ್ ರೂಮ್ಗೆ ಹೋಗ್ತೀವಿ ಬನ್ನಿ. $90 ಹೋಟೆಲ್ ರೂಮ್ಗೆ ಸ್ವಾಗತ ಸುಸ್ವಾಗತ. ದೊಡ್ಡದಿದೆಯಾ? ಓ ಚೆನ್ನಾಗಿದೆ. ಓ ಫುಲ್ಲು ಮರ್ಲಿನ್ ಮನ್ರೋವೆ ಎಲ್ಲ ಕಡೆ. ಹೇಳಿವ ತಾತ ನಿಮ್ಗೆ ಮರ್ಲಿನ್ ಮನ್ರೋವ ಕಾನ್ಸೆಪ್ಟ್ ರೂಮ್ ಕೊಟ್ಟಿದ್ದೀನಿ ಅಂತ. ಲೈಟ್ ಆನ್ ಮಾಡೋಣ, ಲೈಟ್ ಆನ್ ಮಾಡೋಣ. ಲೈಟ್ ಆನ್ ಮಾಡಿ ಫಸ್ಟ್. ಒಂದೇ ರಾತ್ರಿ ಅದು ಎನಿವೇಸ್ದು. ಅದು ಲೈಟ್ ಪಕ್ಕದ್ದು ಯಾವುದು? ಓ ಸೂಪರ್ ಇದೆ. ಆ ಲೈಟ್ ಆಫ್ ಮಾಡಿ ಚಿನ್ನ, ಚೆನ್ನಾಗಿ ಕಾಣಿಸ್ತೈತೆ. ಪಿಂಕ್ ಕಲರ್ ಥೀಮು. ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಗೊತ್ತಾ. ಎಷ್ಟು ಕ್ಯೂಟ್ ಆಗಿದೆ. ಸೀರಿಯಸ್ಲಿ, ಲಾಸ್ ವೇಗಸ್ ಹೋಟ್ಲ್ಗೆಲ್ಲ ಏನೇನಿದ್ವಲ್ಲ, ಇದು ಆಕ್ಚುಲಿ ಕ್ಯೂಟ್ ಆಗಿದೆ. 2 ದೊಡ್ಡ ಬೆಡ್, ಆಮೇಲೆ ಫುಲ್ಲು ಅವ್ರು ಹೇಳಿದ್ರು ತಾತ ಒಂದೊಂದು ಥರ ಇದೆ ಅಂತ. ಇದು ಮರ್ಲಿನ್ ಮನ್ರೋ ಥೀಮಲ್ಲಿ ಇದೆ. ಮರ್ಲಿನ್ ಮನ್ರೋ ಗೊತ್ತಲ್ಲ ನಿಮಗೆ, ಬ್ಯೂಟಿಫುಲ್ ವುಮೆನ್ ಇನ್ ದ ವರ್ಲ್ಡ್. ಆಮೇಲೆ TV ಇದೆ ಅಂತಪ್ಪ ಚಿನ್ನು, 200 ಚಾನಲ್ ಬರ್ತದಂತೆ. ಆಮೇಲೆ ಇನ್ನೇನು ಗೊತ್ತಾ, ನಾವು 4 ಸ್ಟಾರ್ ಹೋಟ್ಲೆಲ್ಲ ಇದ್ವಲ್ಲ ಲಾಸ್ ವೇಗಸಲ್ಲೆಲ್ಲ, ಒಬ್ಬರು ಒಂದು ಕಾಫಿ ಇಟ್ಟಿರಲಿಲ್ಲ, ಕಾಫಿ ಮಿಷಿನ್ ಇಟ್ಟಿರಲ್ಲ. ಸೊ ಇವರು ಕಾಫಿ ಮೇಕರ್ ಇಟ್ಟಿದ್ದಾರೆ. ಆಮೇಲೆ ಗ್ರೌಂಡ್ ಕಾಫಿ ಇಟ್ಟಿದ್ರೆ ಕಾಫಿ ಮಾಡ್ಕೊಳಕ್ಕೆ. ಅದಲ್ದರೆ ಮೈಕ್ರೋ ಓವನ್ ಮತ್ತು ಫ್ರಿಡ್ಜ್ ಕೂಡ ಇದೆಯಪ್ಪ.
ಅದ್ರ ಜೊತೆಗೆ ಕ್ಲೀನಾಗಿರೋ ಕ್ಯೂಟಾಗಿರೋ ಟೇಬಲ್ ಐತೆ ನೋಡಿ. ಇದು ಈ ಸ್ಪೇಸ್ ತುಂಬಾ ಚೆನ್ನಾಗಿದೆ ಅಲ್ಲ. ಅದು ಹೋಟೆಲ್ ರೂಮ್ ಥರ ಅಂದರೆ ರೆಸ್ಟೋರೆಂಟ್ ಕೆಫೆ ಒಳಗಿದ್ದಂಗಿದೆ ಅಲ್ಲ. ಕೆಫೆ ಥೀಮ್, ಕರೆಕ್ಟ್ ಕೆಫೆ ಥೀಮ್ ಇದೆ. ಬಾತ್ರೂಮ್ ಅಲ್ಲಿದೆಯಲ್ಲ ಒಳಗಡೆ. ಓಕೆ, ಓ ಚೆನ್ನಾಗಿದೆ. ಸ್ಕ್ರೀನಾ? ಚಿಕ್ಕದು, ಪರವಾಗಿಲ್ಲ. ಕ್ಲೀನಾಗಿದೆ ಗುರು, ತೋರಿಸಿ. ಬಾತ್ರೂಮ್ ಇಲ್ಲಿ ಕ್ಲೀನಾಗಿದೆ ಗುರು. ಟವಲ್ಸ್ ಎಲ್ಲ ಇಟ್ಬಿಟ್ಟವ್ರು ಗುರು, ಪರವಾಗಿಲ್ಲ. ನಾನು ಈ $90 ಎಕ್ಸ್ಪೆಕ್ಟ್ ಮಾಡಿಲ್ಲ. ನಾನು ಲಾಸ್ ವೇಗಸಲ್ಲಿ, ಓಹೋ ಲೈಟ್ ನೋಡಿ, ನಾನು ಲಾಸ್ ವೇಗಸಲ್ಲಿ ಲಕ್ಷಾಂತರ ರೂಪಾಯಿ ಕೊಟ್ಟು ಒಂದು ಮೈಕ್ರೋ ಓವನ್ ಇರಲಿಲ್ಲ, ಒಂದು ಕಾಫಿ ಇರಲಿಲ್ಲ, ಒಂದು ನೀರು ಇರಲಿಲ್ಲ, ಒಂದು ಫ್ರಿಜ್ ಇರಲಿಲ್ಲ ಗುರು. ಇದು ನೋಡಿ ಸಾಕಾಗಿದೆ ಅಲ್ಲ, ಬ್ಯೂಟಿಫುಲ್ ಆಗಿದೆ. ತುಂಬಾ ಇಷ್ಟ ಆಯ್ತು ನನಗೆ. ಹೆಂಗ ಅನ್ಸಿದೆ ಅಂದ್ರೆ ಕಿರಣ್ ಹೇಳ್ದಂಗೆ ಅದು ಕೆಫೆ ಇರ್ತಲ್ಲ, ಇವಾಗ ಎಸ್ಥೆಟಿಕ್ ಕೆಫೆ ಅಂತ ಮಾಡ್ತಾರಲ್ಲ ಆ ಥರ ಇದೆ. ಬೆಡ್ ಇಲ್ಲಿದೆಯಲ್ಲ, ಈ ಕಾರ್ನರ್ ತುಂಬಾ ಇಷ್ಟ ಆಯ್ತಪ್ಪ ಮಾತ್ರ ಅಲ್ಲ. ಚಿಕ್ಕ ಬೆಡ್ ಟೇಸ್ಟ್ ಮಾಡೋಣ ಅಪ್ಪ, ದಬಾಕಣದೆ ಇವತ್ತು. ಇವಾಗ ಇದು ಟೇಸ್ಟ್ ಮಾಡೋಣ. ಅಪ್ಪ ಎಷ್ಟು ಟಯರ್ಡ್ ಆಗಿದೆ ಗೊತ್ತಾ. ಎಲ್ಲೋ ಹೋಗ್ಬೇಕಾಗಿದ್ದು ಎಲ್ಲೋ ಬಂದ್ಬಿಟ್ಟಿದ್ದೀವಿ. ರೆಡಿ ಸ್ಟಡಿ ಗೋ 1 2 3 ಕೂಚ್ಗಳು. ಅಮ್ಮ ಯಪ್ಪಲೇ, ಟಾಟಾ ಬಾಯ್ ಬಾಯ್, ಗುಡ್ ನೈಟ್. ಇವಾಗ ಸದ್ಯಕ್ಕೆ ನಾವು ಮಲ್ಕೊಂಡು ಬೆಳಗ್ಗೆ ಎದ್ದು ರೂಟ್ 66 ಎಲ್ಲ ತೋರಿಸ್ತೀವಿ. ಇವಾಗ ಸದ್ಯಕ್ಕೆ ಟಾಟಾ ಬಾಯ್ ಬಾಯ್, ಗುಡ್ ನೈಟ್. ಚಿನ್ನು ಬ್ಯಾಗೆಲ್ಲ ಐತೆ, ಒಳಗಿಟ್ಬಿಡಮ್ಮ. ಮರ್ಲಿನ್ ಮನ್ರೋವೆ ಕನ್ಸಿಗೆ ಬರ್ತಾರಂತೆ ಚಿನ್ನು. ಮೇಡ ಏನು ಸಖತ್ತಾಗಿ ಕಾಣಿಸ್ತಾರೆ ಗೊತ್ತಾ. ಟಾಟಾ ಬಾಯ್ ಬಾಯ್, ಗುಡ್ ನೈಟ್. ಗುಡ್ ನೈಟ್.